ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. PK Youth Bikes ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ರೀಸೆಂಟ್ ಆಗಿ ಮಹೇಂದ್ರ ಓಜಾ ಮಿನಿ ಟ್ರ್ಯಾಕ್ಟರ್ ನ ತಗೊಂಡೆ. ಸೊ ನಾನು ಯಾಕೆ ಮಿನಿ ಟ್ರ್ಯಾಕ್ಟರ್ ನ ಚೂಸ್ ಮಾಡಿದೆ, ಮತ್ತೆ ಮಿನಿ ಟ್ರ್ಯಾಕ್ಟರ್ ಅಲ್ಲಿ ಮಹೇಂದ್ರ ಓಜಾನೇ ಏನಕ್ಕೆ ಚೂಸ್ ಮಾಡಿದೆ ಅನ್ನೋದು ರಿಯಲ್ ಟೈಮ್ ಯೂಸರ್ ಎಕ್ಸ್ಪೀರಿಯನ್ಸ್ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಸರ್, ನಿಮ್ಮ ಹೆಸರು? ಸರ್, ಯೋಗಾನಂದ್ ಅಂದ್ಬಿಟ್ಟು GC ಯೋಗಾನಂದ್ ಗುನ್ನಾಕ್ನಲ್ಲಿ, ಮಂಡ್ಯ ತಾಲೂಕು, ಮಂಡ್ಯ ಡಿಸ್ಟ್ರಿಕ್ಟ್. ಯೋಗಾನಂದ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರದ್ದು ಇದೇ ಬಿಸ್ನೆಸ್, ಆಕ್ಚುಲಿ ಮಿನಿ ಟ್ರ್ಯಾಕ್ಟರ್ದೇ ಬಿಸ್ನೆಸ್. ಅವ್ರ ಹತ್ರ 2 ಮಿನಿ ಟ್ರ್ಯಾಕ್ಟರ್ ಇದಾವೆ ಸದ್ಯಕ್ಕೆ. ಇವ್ರದ್ದು ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋಣ ಬನ್ನಿ. ಏನಕ್ಕೆ ನಾವು ಮಿನಿ ಟ್ರ್ಯಾಕ್ಟರ್ ಗಳನ್ನ ತಗೋಬೇಕು, ಅದಕ್ಕೆ ಯಾವ ಅಟ್ಯಾಚ್ಮೆಂಟ್ಸ್ ನ ಯೂಸ್ ಮಾಡಬೇಕು, ಬಿಸ್ನೆಸ್ ಎಲ್ಲ ಹೇಗಿರುತ್ತೆ, ಇದ್ರದ್ದು ಟ್ರ್ಯಾಕ್ಟರ್ ಡೇಟಾ ಎಲ್ಲ ಅವರು ಯಾವ ತರ ನೋಡ್ತಾರೆ ಮೊಬೈಲ್ ಅಲ್ಲಿ, ಎಲ್ಲ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಮಾತಾಡೋಣ. ವಿಡಿಯೋನ ಕೊನೆ ತನಕ ನೋಡಿ. ಸರ್, ವೆಲ್ಕಮ್ ಟು ಮೈ ಚಾನಲ್. ನಮಸ್ತೆ ಸರ್. ಥ್ಯಾಂಕ್ ಯು. ನೀವು ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಸರ್, ಈಗ ನೀವು ಮಿನಿ ಟ್ರ್ಯಾಕ್ಟರ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬೇಕು ಅಂತ ಯಾವಾಗ ಅನ್ನಿಸ್ತು, ಯಾವಾಗ ಬಂದ್ರಿ ಮಿನಿ ಟ್ರ್ಯಾಕ್ಟರ್ ಬಿಸ್ನೆಸ್ಗೆ? ಸರ್, ನಾವು ಮೊದಲು 2008ರಿಂದನೂ ಪವರ್ ಟಿಲ್ಲರ್ ಇತ್ತು. ಪವರ್ ಟಿಲ್ಲರ್ ನಾವು ರೇಷ್ಮೆ ಸೊಪ್ಪು ಕಿಪ್ ತರೋದಕ್ಕೆ ಅದಕ್ಕೆ ಇದು ಯೂಸ್ ಮಾಡ್ತಿದ್ರಿ. ಅದಕ್ಕೆ ಹಿಂಸೆ ಅಂದ್ಬಿಟ್ಟು ಸ್ವಂತ ಯೂಸ್ಗೆ ಜೊತೆಗೆ ಆಗುತ್ತೆ ಅಂದ್ಬಿಟ್ಟು 2015ರಲ್ಲಿ ಮಿನಿ ಟ್ರ್ಯಾಕ್ಟರ್ ಬಂದ್ವಿ. 2015ರಲ್ಲಿ ಯಾವ್ದಿತ್ತು ಮಿನಿ ಟ್ರ್ಯಾಕ್ಟರ್? 2 ಮಿಸ್ಟುಬಿಷಿ VST ಟ್ರ್ಯಾಕ್ಟರ್ ಮಿಸ್ಟುಬಿಷಿ ಕಂಪ್ನಿದಿತ್ತು. ಅದನ್ನು 3 ಟ್ರ್ಯಾಕ್ಟರ್ ತಗೊಂಡು 3 ಟ್ರ್ಯಾಕ್ಟರ್ ಸೇಲ್ ಮಾಡಿ ಎಲ್ಲ 4000 ಗಂಟೆ 3000 ಗಂಟೆ ಎಲ್ಲ ಹೊಡೆದು. ಆಮೇಲೆ ನೆಕ್ಸ್ಟ್ ಸ್ವಲ್ಪ ಹೈಯರ್ ಬೇಕು ಅಂದ್ಬಿಟ್ಟು ಅದನ್ನು 2024ರಲ್ಲಿ ಮಿಶ್ರ ಫರ್ಗೇಷನ್ ತಗೊಂಡ್ವಿ. ಮಿಶ್ರ ಫರ್ಗೇಷನ್ಗಿಂತ ಸ್ವಲ್ಪ ಅಪ್ಡೇಟ್ ಆಗಿತ್ತು ಮಹೇಂದ್ರ ಓಜಾ ಇದಾಗಿತ್ತು ಅಂತ ಈಗ 2024ರಲ್ಲಿ ಓಜಾ ತಗೊಂಡ್ವಿ. ಸರ್, ಈಗ ನಿಮ್ಗೆ ಮಿನಿ ಟ್ರ್ಯಾಕ್ಟರ್ ಬಿಸ್ನೆಸ್ ಅಲ್ಲಿ ಯಾವಾಗ್ಲೂ ಕೆಲಸ ಇರುತ್ತಾ? ವರ್ಷದ 365 ದಿನ ಕೆಲಸ ಇರುತ್ತಾ, ಹೆಂಗೆ? ಸರ್, ನಮ್ ಸ್ವಂತ ಕೆಲಸದ ಜೊತೆಗೆ ಕಮರ್ಷಿಯಲ್ ಬಾಡಿಗೆ ಹೋಗ್ತೀವಿ. ನಮ್ಗೆ ವರ್ಷ ಪೂರ್ತಿ ಕೆಲಸ ಇರುತ್ತೆ. ಪುನಃ ಇದಕ್ಕೆ ಆದಂಥದ್ದು ಒಂದು 14ರಿಂದ 15 ಥರ ಇನ್ಸ್ಟ್ರೂಮೆಂಟ್ ಇದೆ, ಬೇರೆ ಬೇರೆ ಇನ್ಸ್ಟ್ರೂಮೆಂಟು. ಮತ್ತೆ ಗಾಡಿನೆಲ್ಲ ನಿಮಗೆ ಮಿಶ್ರ ಇರಿಗೇಷನ್ಗೂ ಓಜಾಗೂ ಸ್ವಲ್ಪ ಅಗಲ ವ್ಯತ್ಯಾಸ ಬರುತ್ತೆ. ಇಂಟರ್ ಕಲ್ಟಿವೇಶನ್, ತರಕಾರಿ ಆಗ್ಬೋದು, ಬಾಳೆ ಆಗ್ಬೋದು, ಪರಂಗಿ ಆಗ್ಬೋದು, ರೇಷ್ಮೆ ಆಗ್ಬೋದು, ಯಾವ್ದೋ ಎಲ್ಲ ಬೆಳೆಗೂ ಇಂಟರ್ ಕಲ್ಟಿವೇಶನ್ಗೆ ಈಗ ದನಗಳು ಸಿಗಲ್ಲ. ಇದ್ರಲ್ಲಿ ನಮ್ ಕೆಲಸ ಇದ್ದೇ ಇರುತ್ತೆ ಸರ್ ಯಾವಾಗಲೂ, ಎನಿ ಟೈಮ್. ನೋಡಿ, ಅಲ್ಲಿ ತುಂಬಾ ಅಟ್ಯಾಚ್ಮೆಂಟ್ಸ್ ಇದೆ ಮಿನಿ ಟ್ರ್ಯಾಕ್ಟರ್ ಗಳಿಗೆ. ಸೊ ಇದನ್ನೆಲ್ಲ ಆಮೇಲೆ ತೋರಿಸ್ತೀನಿ ನಿಮ್ಗೆ ಯಾವ್ದಾವ್ದು ಅಟ್ಯಾಚ್ಮೆಂಟ್ಸ್ ಇದೆ ಅಂತ. ಸದ್ಯಕ್ಕೆ ಗಾಡಿಗಳ ಬಗ್ಗೆ ಮಾತಾಡ್ಬಿಡೋಣ ಬನ್ನಿ. ನೀವು ಮೆಸ್ಸೆ ಫರ್ಗೂಸನ್ ತಗೋಬೇಕಾದ್ರೆ ನೀವು ಯಾಕೆ ಮೆಸ್ಸೆ ಫರ್ಗೂಸನ್ ಚೂಸ್ ಮಾಡಿದ್ರಿ? ಆಗ ಸರ್, ನಮ್ಮ ಹತ್ರ ಮೊದಲು ಮಿಸ್ಟುಬಿಷಿ ಇದಿತ್ತಲ್ಲ, ನಮ್ಗೆ VST ಗಾಡಿ ಇತ್ತಲ್ಲ, ಅದಕ್ಕಿಂತ ಚೆನ್ನಾಗಿತ್ತು. ನಮ್ಗೆ ಒಂದು 3 ಅಡಿ ಬರುತ್ತೆ, ನಿಮ್ಗೆ 26 HP ಹೈಯರ್ ಪವರ್ ಬರುತ್ತೆ. ಇದು ಇಂಟರ್ ಕಲ್ಟಿವೇಶನ್ಗೆ ನೀವು 4 ಅಡಿ ಸಾಲ ಒಳಗಡೆ ಇದ್ರು ನೀವು ಕಬ್ಬು ಆಗ್ಬೋದು, ತರಕಾರಿ ಆಗ್ಬೋದು. ಕೆಲವು ವಿಡಿಯೋಸ್ಗಳಿದೆ, ನಾನೆಲ್ಲ ಫೇಸ್ಬುಕ್ ಹಾಕೊಂಡಿದ್ದೀನಿ ನಾನು. ಅದೆಲ್ಲಾನು ನಾವು ಏನೇನ್ ಬೇಕು ಅಟ್ಯಾಚ್ಮೆಂಟ್ ಯಾವ್ದು ಬೇಕು ಹೋಗ್ತು ಜಮೀನ್ ನೋಡ್ತೀವಿ, ಆ ಜಮೀನ್ಗೆ ಯಾವ್ದು ಬೇಕು ಅಟ್ಯಾಚ್ಮೆಂಟು ಅದನ್ನ ಹಾಕೊಂಡು ಹೋಗ್ಬಿಟ್ಟು ನಾವು ರೈತರಿಗೆ ಸರ್ವಿಸ್ ಕೊಡ್ತೀವಿ. 2022ರಲ್ಲಿ ಮೆಸ್ಸೆ ಫರ್ಗೂಸನ್ ತಗೊಂಡ್ರಿ? ಹಾಗಾದ್ರೆ 2022 ಮಿಶ್ರ ಫರ್ಗೂಸನ್ ತಗೊಂಡ್ವಿ. ಈಗ 4300 ಗಂಟೆ ರನ್ನಿಂಗ್ ಓಡಿದ್ವಿ. 4300 ಗಂಟೆ ಓಡಿಸಿದೀರಾ ಆಲ್ರೆಡಿ. ನಿಮ್ಮ ಹತ್ರ ಆಲ್ರೆಡಿ ಮೆಸ್ಸೆ ಫರ್ಗೂಸನ್ ಇತ್ತು. ಮಹೇಂದ್ರ ಓಜಾನ ತಗೋಬೇಕು ಅಂತ ಯಾಕೆ ಅನಿಸ್ತು? ಸರ್, ಮಹೇಂದ್ರ ಓಜಾ ಏನೈತಿ, ಈಗ ನ್ಯೂ ಜನರೇಷನ್ ಏನಾಯ್ತು, ಸ್ವಲ್ಪ ಟೆಕ್ನಾಲಜಿ ಚೇಂಜ್ ಆಗಿದೆ. ಈಗ ಇದು HP ನಲ್ಲಿ ಇದಕ್ಕೂ ಏನು ವ್ಯತ್ಯಾಸ ಇಲ್ಲ. 26, 27 ಮತ್ತೆ ವೀಲ್ ಬಿಡ್ತು ಬಂದು ಇದು 3.5 ಅಡಿ ಬರುತ್ತೆ, ಇದು 3 ಅಡಿ ಬರುತ್ತೆ. ಇದ್ರ ಮೇಲಾಗಿತ್ತು ಅಂದ್ರೆ ಸ್ವಲ್ಪ ನಿಮ್ಗೆ ಗೇರ್ ಶಟಲ್ ಗೇರ್ ಬಂದಿದೆ. ಈಗ ಇಲ್ಲಿ ಶಟಲ್ ಗೇರ್ ಬರುತ್ತಲ್ಲ, ಯಾವಾಗ ಬೇಕಾದ್ರೂ ನಾವು ಫಾರ್ವರ್ಡ್ ರಿವರ್ಸ್. ಶಟಲ್ ಗೇರ್ ಬಂದ್ರೆ ನೀವು ಮೇನ್ ಗೇರ್ ಲಿವರ್ ನೀವು ಹಾಕ್ಬಿಟ್ರೆ ಯಾವ ಗೇರ್ ಅಲ್ಲಿ ಹೈ ಸ್ಪೀಡ್ ಲೋ ಸ್ಪೀಡ್ ಯಾವ್ದ್ರಲ್ಲಾದ್ರೂ ಗೇರ್ ರಿವರ್ಸ್ ಫಾರ್ವರ್ಡ್ ಮಾಡ್ಕೊಳ್ಳಿ ಲಿವರ್ ಇರುತ್ತೆ. ಈಗ ನಾನು 4th ಗೇರ್ ಅಲ್ಲಿ ಇದ್ರು ಡೈರೆಕ್ಟ್ ರಿವರ್ಸ್ ಹಾಕ್ಬೋದು. 4th ಗೇರ್ ಫ್ರಂಟ್ ಏನ್ ಸ್ಪೀಡ್ ಆಗುತ್ತೆ ಅದೇ ಸ್ಪೀಡ್ ಬರುತ್ತೆ. ನಿಮ್ಗೆ ಏನಾಗುತ್ತೆ, ಟ್ರ್ಯಾಕ್ಟರ್ ನಲ್ಲಿ ಕ್ರೀಪರ್ ಗೇರು, ಮೀಡಿಯಂ ಗೇರ್ ಮತ್ತೆ ಐ ಗೇರ್ ಅಂತ 3 ಆಪ್ಷನ್ ಬರುತ್ತೆ. ನೀವು 3 ಲಿವರ್ ಎಲ್ಲ ಹಾಕ್ತಿರೋ ಅವಾಗ ನಿಮ್ಗೆ 4 ಗೇರ್ ಇದೆ, ಫ್ರಂಟ್ ಬ್ಯಾಕ್ 4 ಫ್ರಂಟ್ ಗೇರ್, ಹಿಂದೆ ಮುಂದೆ ಏನ್ ಸ್ಪೀಡ್ ಇರುತ್ತೆ ಅದೇ ಸ್ಪೀಡ್ ಅಲ್ಲಿ ಹೋಗುತ್ತೆ ಲಿವರ್ ಹಾಕಿದ್ರೆ. ಫರ್ಗೂಸನ್ ಇದಕ್ಕೇನಕ್ಕೆ ಅಂದ್ರೆ PD ಸಾಫ್ಟ್. ಈಗ ನಾವೇನ್ ಮಾಡ್ತೀವಿ, ಗೇರ್ ಹಾಕಿದ್ಮೇಲೆ ನಾವು ನ್ಯೂಟ್ಲ್ ಮಾಡಿ ಮಾಡ್ಬಿಟ್ಟು ಗೇರ್ನೇ ನ್ಯೂಟ್ಲ್ ಮಾಡ್ಬಿಟ್ಟು ಆಫ್ ಮಾಡ್ಬೇಕು ಟರ್ನಿಂಗ್ ಮಾಡ್ಬೇಕಾರೆ. ಇದಕ್ಕೆ ಏನ್ ಮಾಡಿದೆ, ಒಂದು ಪಾಯಿಂಟ್ ಲಿವರ್ ಕೊಟ್ಟಿದ್ದಾನೆ, ಇದು ಪಾಯಿಂಟ್ ಸ್ವಿಚ್. ಇದು ಸ್ವಿಚ್ ಆಫ್ ಮಾಡಿದ್ರೆ ಆನ್ ಆಗುತ್ತೆ, ಆಫ್ ಆಗಿದ್ರೆ ಆಫ್ ಆಗುತ್ತೆ, ಆನ್ ಆಗಿದ್ರೆ ಆನ್ ಆಗುತ್ತೆ. ನೀವೇನು ಗೇರ್ ಏನು ಅವಾಗ ನ್ಯೂಟ್ಲಿಗೆ ತರೋದು, ಆಫ್ ಆನ್ ಮಾಡಕ್ಕೆ ನೀವೇನು ಟಚ್ ಮಾಡಂಗಿಲ್ಲ. ಬೆಳಿಗ್ಗೆ ಗೇರ್ PT ಆಫ್ ಆನ್ ಇದ್ರಲ್ಲೇ ಆಗುತ್ತೆ. ನೀವು ಗೇರ್ ಲಿವರ್ ನೀವು ಗೇರಲ್ಲಿ ಇದ್ರೆ ಏನು ತೊಂದರೆ ಇಲ್ಲ ನಿಮಗೆ. ಸೊ ನಿಮ್ಗೆ ಯಾವ್ದು ಇಷ್ಟ ಆಯ್ತು? ಫರ್ಗೂಸನ್ ಇಷ್ಟ ಆಯ್ತಾ? ಸರ್, ಇದಕ್ಕೆ ಬಂದಾಗ ಅದೇ ಸರಿ, ಅದ್ರ ಕೆಲಸ ಮಾಡುತ್ತೆ. ಅದೇ ಜನರೇಷನ್ ಡ್ರೈವರ್ಗೆ ರಿಸ್ಕ್ ಆಗಬಾರ್ದು ಅಂದ್ರೆ ಒಂದು 50% ಇದು ಕಮ್ಮಿ ಆಗುತ್ತೆ. ಈಗ 27 HP ಯಾಕೆ ತಗೊಂಡ್ರಿ? ಈಗ ಇದರಲ್ಲಿ 30 HP ಬರುತ್ತೆ, ಸೇಮ್ ಗಾಡಿ ಬಿಡ್ತು. ಸರ್, 30 ಅಡಿ ಬಂದು ಇನ್ನು ಸ್ವಲ್ಪ ಬರುತ್ತೆ, ಅಗಲ ಬರುತ್ತೆ. ನಮ್ಗೆ 27 HP ಸಾಕು ಅಂತ ತಂದ್ವಿ. ಒಂದ್ ಸ್ವಲ್ಪ ಇನ್ನೊಂದು 2 ಇಂಚ್ ಅಗಲ ಬರುತ್ತೆ ಅದು ಟೈರ್ ಬಿಲ್ಬಿಟ್ಟು. ಅಂದ್ರೆ ಮೇನ್ ಕಾನ್ಸೆಪ್ಟ್ ಅಂದ್ರೆ ಇಂಟರ್ ಕಲ್ಟಿವೇಶನ್, ಬೆಳೆ ಒಳಗಡೆ ಹೋಗ್ಬೇಕು. 4 ಅಡಿ ಸಾಲ ಇತ್ತು ಅಂದ್ರೆ ಅವಾಗ ಏನಾಗುತ್ತೆ, ನಿಮ್ ಬೆಳೆ ಬಂದು ಒಂದ್ ಏನಾದ್ರು ಸಣ್ಣ ಪುಟ್ಟ ಬೆಳೆ ಇತ್ತು ಅಂದ್ರೆ 3 ಅಡಿ ಇಂಟರ್ ಕಲ್ಟಿವೇಶನ್. 5 ಅಡಿ ಸಾಲ ಇದ್ದಾಗ ಇದು ಹೋಗ್ತೀವಿ,
4 ಅಡಿ ಸಾಲಿದಾಗ ಇದು ಹೋಗ್ತೀನಿ 3 ಅಡಿ ಇಂಟರ್ವ್ಯೂ ಕಲ್ಟಿವೇಶನ್. ಸರ್ ಈಗ ಆಮೇಲೆ ಸರ್ವಿಸ್ ಬಗ್ಗೆ ಬಂದ್ರೆ ನಿಮ್ಗೆ ಯಾರು ಬೆಸ್ಟ್ ಸರ್ವಿಸ್ ಕೊಡ್ತಾ ಇದಾರೆ? ಈಗ ಮೆಸ್ಸೆ ಫರ್ಗೂಸನ್ ನೀವು ಆಲ್ರೆಡಿ ಯೂಸ್ ಮಾಡ್ತಿದ್ದೀರಾ ಸರ್. 2 ಸರ್ವಿಸ್ ಇದೆ, ಮಿಶ್ರ ಫರ್ಗೂಸನ್ ಇದೆ, ಇದು ಇದೆ. ಅದರಲ್ಲೇ ಮಹೇಂದ್ರ ಬಂದಾಗ ನಿಮ್ಗೆ ಬೇಗ ಸರ್ವಿಸ್ ಕೊಡ್ತಾರೆ ನಿಮ್ಗೆ. ಅವ್ರದ್ದು ಒಂದು ಟೀಮ್ ಗ್ರೂಪ್ ಮಾಡ್ಕೊಂಡಿದ್ರೆ ಈಗ ಅದಾದ್ರೆ ನಿಮ್ಗೆ ಏನ್ ಮಾಡ್ತಾರೆ, ಒಬ್ರು ಯಾರೋ ಡೀಲರ್ಸ್ ಇರ್ತಾರೆ ಸ್ಪೇರು, ಅವ್ರ ಹತ್ರ ತರಿಸ್ಬೇಕು ಅಂತಾರೆ, ಇಲ್ಲರ ಕಂಪ್ನಿಗೆ ಆರ್ಡರ್ ಹಾಕ್ಬೇಕು ಅಂತ. ಕೆಲವು ಜನ ಏನು ಮಾಡ್ತಾರೆ, ಅಲ್ಲಿಗೆ ನೀವು ಡೈರೆಕ್ಟ್ ಎಲ್ಲಿ ಪ್ರೊಡಕ್ಷನ್ ಯೂನಿಟ್ಗೆ ಹೋಗ್ಬೇಕು ಅಂತಾರೆ. ಇವ್ರದ್ದು ಹಂಗಿಲ್ಲ ಮಹೇಂದ್ರದವ್ರದ್ದು. ಇವ್ರದ್ದು ಒಂದು ಸಿಸ್ಟಮ್ ಇದೆ. ಅಲ್ಲೇನು ಮಾಡ್ತಾರಲ್ಲ, ಎಲ್ಲರೂ ಎಲ್ಲಿ ನಿಯರೆಸ್ಟ್ ಶೋರೂಮ್ ಪಾಂಡವಪುರ, ಮಂಡ್ಯನ, ಮಳವಳ್ಳಿನ, ಮದ್ದೂರು ಅಂತ ನೋಡ್ತಾರೆ. ಸ್ಟಾಕ್ ಎಲ್ಲಿರುತ್ತೆ ಸ್ಪೇರ್ ಅಲ್ಲಿಂದ ತಗೊಳ್ತಾರೆ. ಸರ್ ಈಗ ನೀವು ಮೆಸ್ಸೆ ಫರ್ಗೂಸನ್ ಗಾಡಿ ತಗೊಂಡು 4 ವರ್ಷ ಆಗಿದೆ. ವರ್ಷಕ್ಕೆ 1000 ಗಂಟೆ ತರ 4000 ಗಂಟೆ ಮೇಲೆ ಗಾಡಿ ಓಡಿಸಿದೀರಾ. ಮತ್ತೆ ಈ ಗಾಡಿ ತಗೊಂಡು 3 ವರ್ಷ ಆಗಿದೆ. ಇದು 3 ವರ್ಷ, ಇನ್ನೊಂದು 20 ಕಿಲೋಮೀಟರ್ 3000 ಗಂಟೆ ಆಗೈತೆ. ಇಷ್ಟು ವರ್ಷಗಳಲ್ಲಿ ಆ ಮೆಸ್ಸೆ ಫರ್ಗೂಸನ್ ಗಾಡಿ ಏನಾದ್ರು ತೊಂದರೆ ಕೊಟ್ಟಿದ್ಯಾ? ಇಲ್ಲ, ಅದು ಸ್ವಲ್ಪ ಡ್ರೈವರ್ ಮೇಲೆ, ಆಪರೇಟರ್ ಮೇಂಟೆನೆನ್ಸ್ ಮೇಲೆ ಸ್ವಲ್ಪ ಗೇರ್ ಹೈಡ್ರಾಲಿಕ್ಸ್ ಲೈಟ್ ಸಮಸ್ಯೆ ಬಂದೇ ಬರುತ್ತೆ. ನೀವು ಟ್ರ್ಯಾಕ್ಟರ್ ಒಳಗೆ ಮೇಯ್ನ್ ಫಸ್ಟ್ ನೀಟಾಗಿ ನೀವು ಸರ್ವಿಸ್ ಮೇಂಟೈನ್ ಮಾಡ್ಕೊಂಡು ಹೋದ್ರೆ, ನೀವು ಆಮೇಲೆ ಜವಾಬ್ದಾರಿನ ಮನೇಲಿ ಆಯಿಲ್ ಕೂಲ್, ಇಂಜಿನ್ ಇವೆಲ್ಲ ನಾವು ಅಪ್ಡೇಟ್ ನೋಡ್ಕೊಳ್ತಾ ಇರಬೇಕು. ಹೈಡ್ರಾಲಿಕ್ ಸ್ವಲ್ಪ ಗೇರ್ ಏನೋ ಪ್ರಾಬ್ಲಮ್ ಅಂದ್ರೆ ಸಣ್ಣ ಪುಟ್ಟ ಬರ್ದಿರ್ತಾವ. ಅದು ಗ್ಯಾರಂಟಿ ವಾರಂಟಿ ಪೀರಿಯಡ್ ಇದ್ದಾಗ ಅವ್ರ ಕಂಪ್ನಿ ಸರ್ವಿಸ್ ಕೊಡ್ತಾರೆ. ಅಷ್ಟೊತ್ತಿಗೆ ನಿಮ್ಗೆ ಗೊತ್ತಾಗುತ್ತೆ. ಗ್ಯಾರಂಟಿ ವಾರಂಟಿ ಪೀರಿಯಡ್ ಇಲ್ಲ ಅಂದ್ರೆ ನಾವು ಓನ್ ಆಗಿ ಮಾಡಿಸ್ಕೋಬೇಕಾಗುತ್ತೆ. ಓಕೆ, ಇನ್ನು ಮಹೇಂದ್ರ ಓಜಾ ಏನಾದ್ರು ತೊಂದರೆ ಕೊಟ್ಟಿದ್ಯಾ ಇಲ್ಲಿ ತನಕ? ಸರ್ ಇದ್ರದ್ದಿತ್ತು ಮೊದಲು. ಇದರಿಂದೇನಿತ್ತು, ರೋಬೋ ಟೆಕ್ನಾಲಜಿ ನಿಮ್ಗೆ ಬರ್ತಲ್ಲ ನೋಡಿ, ಇಲ್ಲಿ ಮೈಯೋಜಾ ಇದು ರೋಬೋಜಾ ಅಂತ ರೋಬೋಜಾ ಅಂತ ಬಂದಿತ್ತಲ್ಲ, ಇದು ಪ್ರಾಬ್ಲಮ್ ಇತ್ತು ಅವಾಗ. ಸ್ಟಾರ್ಟಿಂಗ್ ಎಲ್ಲ ಫುಲ್ ಸೆನ್ಸರ್ ಇತ್ತು. ಅದನ್ನೆಲ್ಲ ರಿಮೂವ್ ಮಾಡ್ಬಿಟ್ಟು ಕಂಪ್ನಿ ಕಡೆಯಿಂದ ಆಫರ್ ಕೊಟ್ರು. ಆಮೇಲೆ ಮ್ಯಾನ್ಯುವಲ್ ಮಾಡಿಸ್ಕೊಂಡಿವಿ, ಕಂಪ್ಲೀಟ್ ಮ್ಯಾನ್ಯುವಲ್. ಈಗ ನಾನು ಹೊಸದಾಗಿ ಗಾಡಿ ತಗೊಂಡಿದ್ದೀನಲ್ಲ, ಆಪ್ಷನ್ ಕಂಪ್ಲೀಟ್ ಆಗಿ ತೆಗ್ದೇ ಹಾಕ್ಬಿಟ್ಟಿದ್ದಾರೆ. ಹೌದು. ಇಲ್ಲ, ನಾವು ಅದ್ರಲ್ಲಿ ಏನಾಗುತ್ತೆ ಅಂದ್ರೆ, ನೀವು ಓನ್ ಯೂಸ್ ಹೊಡಿತಾರೆ. ನೀವು ವರ್ಷಕ್ಕೆ 6 ತಿಂಗಳಿಗೆ 3 ತಿಂಗಳಿಗೆ ಏನೋ ಒಂದು 500 ಗಂಟೆ ಓಡಿಸ್ಬೋದು. ನಾವು ಕಮರ್ಷಿಯಲ್ ಓಡ್ತಾ ಇದ್ವಿ. ನಮ್ಮಿಂದ ಅವರೆಲ್ಲ ತಗೊಂಡು ಏನ್ ಬೇಕು ಸ್ವಲ್ಪ ಅಪ್ಡೇಟ್ ಮಾಡ್ಕೊಂಡು ಕೆಲವರು ಇದು ಮಾಡ್ಕೊಂಡು. ಅದೇ ಈಗ ಸ್ಟೇರಿಂಗ್ ರೈಟ್ ಕೊಡಿದ್ರೆ ಆಟೋಮೆಟಿಕ್ ರೋಟರಿ ಮೇಲ್ಗಡೆ ಇತ್ತು, ಅದೆಲ್ಲ ಇತ್ತು. ಅದು ಮಾಡಿದ್ರು ಅವರು, ಟೆಕ್ನಾಲಜಿ ಜನರೇಷನ್ ಚೇಂಜ್ ಆಗಿ ಮಾಡಿದ್ರು. ಅದು ರೈತರಿಗೆ ಅಡ್ಜಸ್ಟ್ ಆಗ್ಲಿಲ್ಲ. ಇಲ್ಲ, ಅಷ್ಟೊಂದು ಅಡ್ವಾನ್ಸ್ ಟೆಕ್ನಾಲಜಿ ಟ್ರಾಕ್ಟರ್ ಒಳಗೆ ಆಗಲ್ಲ. ಟ್ರಾಕ್ಟರ್ಗಳಿಗೆ ಬೇಕಾಗಿಲ್ಲ. ಅದು ಅಡ್ವಾನ್ಸ್ ಟೆಕ್ನಾಲಜಿ ಮಾಡಿದ್ದಾರೆ. ಅದು ಫ್ಯೂಚರ್ ಏನಾಗುತ್ತೆ ಗೊತ್ತಿಲ್ಲ. ಅವ್ರು ರಿಸರ್ಚ್ ಮಾಡಿದ್ದಾರೆ. ತಿರ್ಗಾ ಅಲ್ಲೇನಾಗುತ್ತೆ, ಫಾರ್ಮರ್ಸ್ ಈಗ ಏನ್ ಮಾಡುತ್ತೆ, ಫೀಲ್ಡ್ ಅಲ್ಲಿ ಫಾರ್ಮರ್ಸ್ ಬ್ಯಾಕ್ ಸ್ಪೀಡ್ ಕೊಟ್ಟಿದ್ದಾರೆ ಅವ್ರಿಗೆ. ಅವ್ರ ಎಕ್ಸ್ಪೀರಿಯನ್ಸ್ ಅನುಭವನ ಕೊಟ್ಟಿದ್ದಾರೆ. ಅದ್ರ ಮೇಲೆ ಅವರು ಅದ್ರ ಪ್ರಕಾರ ಮಾಡ್ತಾ ಇರ್ತಾರೆ. ಸೆನ್ಸಾರ್ದ ಒಂದು ಪ್ರಾಬ್ಲಮ್ ಬಿಟ್ರೆ ಇನ್ನೇನು ಕ್ಲಿಯರ್ ಆಗೋಯ್ತು ಸರ್. ಸೆನ್ಸರ್ಸ್ ಒಂದು ಈಗ ಅದು ಮ್ಯಾನ್ಯುವಲ್ ಆಗಿ ಕನ್ವರ್ಟ್ ಮಾಡ್ಕೊಟ್ಟಿದ್ದಾರೆ ಶೋರೂಮ್ ಅಲ್ಲೇ. ಇನ್ ಬೇರೆ ಏನಾದ್ರು ಇಂಜಿನ್ ಪ್ರಾಬ್ಲಮ್ ಆಗೋದು ಆತರ ಆಗೋದು ಯಾವ್ದಾರು? ಇಂಜಿನ್ದು ಪ್ರಾಬ್ಲಮ್ ಏನಿಲ್ಲ, ಇಂಜಿನ್ ಏನ್ ತೊಂದರೆ ಆಗಿಲ್ಲ ಅಲ್ಲಿವರೆಗೂ. ನಾವು ಏನ್ ಮಾಡಿಲ್ಲ. ನಮ್ಗೇನಾಗುತ್ತೆ, ಮೇಯ್ನ್ ಈಗ ನೀವು ಟ್ರಾಕ್ಟರ್ ತಗೊಂಡಾಗ ಏನಾಗುತ್ತೆ, ನಿಮ್ಗೆ ಇಂಜಿನ್ಗಳು 10,000 ಗಂಟೆಗೂ ಏನೂ ಆಗಲ್ಲ ನಿಮ್ಗೆ. ಇಲ್ಲಿ ಬರೋದೇ ಮೇಯ್ನ್ ಗೇರ್ ಬಾಕ್ಸ್. ಟ್ರಾಕ್ಟರ್ಗಳಲ್ಲಿ ಹೈಡ್ರಾಲಿಕ್ ಗೇರ್ ಬಾಕ್ಸ್, ಹೈಡ್ರಾಲಿಕ್ ಅದೇನಾದ್ರು ಪ್ರಾಬ್ಲಮ್ ಬಂದಿದ್ಯಾ? ಅದು ಸಣ್ಣ ಪುಟ್ಟ ಪ್ರಾಬ್ಲಮ್ ಬಂದಿದೆ. ಅದು ಫೀಡ್ ಅಪ್ಡೇಟ್ ಮಾಡಿದ್ರೆ ಅದು 2 ವಿಚಾರ ಆಗುತ್ತೆ. ಒಂದು ಕಂಪ್ನಿ ಮ್ಯಾನುಫ್ಯಾಕ್ಚರ್ ಟ್ರಬಲ್ ಆಗಿರ್ಬೋದು, ಇಲ್ಲಾರ ಡ್ರೈವರ್ ಆಪರೇಟರ್ ಮೇಲೆ ವ್ಯತ್ಯಾಸ ಆಗುತ್ತೆ. ಸೊ ಆ ತರ ಪ್ರಾಬ್ಲಮ್ ಬಂದಾಗ ಇಮಿಡಿಯೇಟ್ ಮಾಡ್ಕೊಡ್ತಾರೆ ಸರ್. ಅವ್ರು ಏನ್ ಮಾಡ್ತಾರೆ, ಇಮಿಡಿಯೇಟ್ 1-2 ದಿನ 3 ದಿನ ಟೈಮ್ ತರ್ತಾರೆ, ದೂರದಿಂದ ತರಬೇಕು ಅಂದ್ರೆ. ಇಲ್ಲ ಅಂದ್ರೆ ಏನ್ ಮಾಡ್ತಾರೆ, ಸರ್ವಿಸ್ ನೀವು ಮಂಡ್ಯದಲ್ಲಿ ಸರ್ವಿಸ್ ಅವ್ರು ಏನ್ ಮಾಡ್ತಾರೆ, ಅವ್ರದ್ದೊಂದು ಸಿಸ್ಟಮ್ ಅಲ್ಲಿ ಮಾಡ್ಕೊಂಡಿರ್ತಾರೆ. ಎಲ್ಲಿ ಸ್ಟಾಕ್ ಇರುತ್ತೆ, ಮಂಡ್ಯ ತಾಲೂಕಲ್ಲಿ ಬೇಕಂದ್ರೆ ಮದ್ದೂರವ್ರದ್ದು, ಕೇರ್ಪೇಟೆಲೋ, ಮಳವಳ್ಳಿಲೋ ಅಥವಾ ಬೆಂಗಳೂರು, ಅಲ್ಲಿ ನಿಮ್ಗೆ ಕಂಪ್ನಿಲೇ ನಿಮ್ಗೆ ಏನ್ ಮಾಡಿರ್ತಾರೆ, ಸ್ಟಾಕ್ ನಿಮ್ಗೆ ಲಿಸ್ಟ್ ಇರುತ್ತೆ, ಅವ್ರ ಹತ್ರ ತರಿಸ್ಕೊಟ್ಬಿಡ್ತಾರೆ. ಈಗ ಇದೆರಡು ಟ್ರಾಕ್ಟರ್ 4 ವೀಲ್ ಡ್ರೈವ್ ಟ್ರಾಕ್ಟರ್, 2 4 ವೀಲ್ ಡ್ರೈವ್. 4 ವೀಲ್ ಡ್ರೈವ್, 2 ವೀಲ್ ಡ್ರೈವ್ಗೂ ಒಂದು ಲಿವರ್ ಕೊಟ್ಟಿದ್ರೆ, 2 ವೀಲ್ ಡ್ರೈವ್ ರೋಡಲ್ಲಿ ಹೋಗ್ಬೇಕಾದ್ರೆ ಉಳುಮೆ ಮಾಡಿಸ್ಬೇಕಾದ್ರೆ 4 ವೀಲ್ ಡ್ರೈವ್ ಹಾಕೊಳ್ತೀವಿ. ಓಕೆ. ಈಗ ನೀವು ಇದರಲ್ಲಿ ಏನೇನು ಹೊಡಿತೀರಾ? ಈಗ ಕಬ್ಬು ಹೊಡಿತೀರಾ ಸರ್? ನನ್ನ ತರಕಾರಿ 4 ಅಡಿ ಸಾಲ ಇತ್ತು ಅಂದಾಗ, ತರಕಾರಿ ನಿಮ್ಗೆ ಟೊಮೆಟೊ ಆಗಿರ್ಬೋದು, ಬದನೆ ಆಗಿರ್ಬೋದು, ಹೀರೆ ಗಿಡನ ಹಾಕಿರ್ತಾರೆ. ಅದು ಇಂಟರ್ ಕಲ್ಟಿವೇಶನ್ಗೆ 4 ಅಡಿ ಸಾಲ ಇತ್ತು ಅಂದ್ರೆ ಸ್ವಲ್ಪ ಗಿಡ ದಪ್ಪ ಬಂದ್ರೆ 3 ಅಡಿ ಜಾಗ ಉಳ್ಕೊಳುತ್ತೆ, 3.5 ಅಡಿ. ಅವಾಗ ಈ ಗಾಡಿ ಕಳಿಸ್ತೀನಿ. ಓಕೆ. ಇಲ್ಲ ಕಾಮನ್ ಆಗಿ 5 ಅಡಿ ಮೇಲೆ ಇತ್ತು ಅಂದ್ರೆ ಇದು ಹೋಗುತ್ತೆ. ಇದು ಕಮ್ಮಿ ಸಾಲಿದಾಗ ಇದು ಹೋಗಕ್ಕಂತ ವ್ಯತ್ಯಾಸ ಮಾಡ್ಕೊಂಡಿರೋದು ನಾವು ಗಾಡಿ. ಓಕೆ ಓಕೆ. ಇದೊಂದು ಸ್ವಲ್ಪ ಚಿಕ್ಕದಾಗಿರುತ್ತೆ, ವೀಲ್ ವಿಡ್ತ್ ಕಮ್ಮಿ ಬರುತ್ತೆ. ರೇಡಿಯೇಷನ್ ಈಗ ಉದಾಹರಣೆಗೆ ಇದಕ್ಕೆ 8 ಅಡಿ ಜಾಗ ಬೇಕು ತಿರುಗಲಿಕ್ಕೆ, ಇದಕ್ಕೊಂದು 6 ಅಡಿ ಸಾಕು. ಗೇರ್ ಮೇನ್ ಲಿವರ್ ಮುಟ್ಟುವಷ್ಟಿಲ್ಲ. ಶಟಲ್ ಗೇರ್ ಸಪರೇಟ್ PTO ಸ್ವಿಚ್ ಅವೆರಡು ನಿಮ್ಗೆ ಇಂಟರ್ ಕಲ್ಟಿವೇಶನ್ಗೆ ನೀವು ಮಿನಿ ಟ್ರಾಕ್ಟರ್ ಅವೆರಡು ಬೆನಿಫಿಟ್ ಇರಲೇಬೇಕು ನಿಮ್ಗೆ. ಇಲ್ಲರೇನಾಗುತ್ತೆ, PTO ಗೇರ್ ಆಫ್ ಮಾಡ್ದೇನೆ ಟರ್ನಿಂಗ್ ಮಾಡ್ಕೊಳಕ್ ಹೋದಾಗ ಗಾಡಿ ಗೇರ್ ಗೇಟ್ ಬೀಳುತ್ತೆ, ಹೈಡ್ರಾಲಿಕ್ ಗೇಟ್ ಬೀಳುತ್ತೆ, ರೋಟರಿ ಗೇಟ್ ಬೀಳುತ್ತೆ. ಈಗ ನೀವೇನಾಗುತ್ತೆ ಅಂದ್ರೆ, ಒಂದು ಉದಾಹರಣೆಗೆ 1 ಗಂಟೆಗೆ 100 ಸಲ ಗೇರ್ ಚೇಂಜ್ ಮಾಡಿ 100 ಸಲ ಗೇರ್ ಹಾಕ್ಬೇಕು. ಅದೇನಕ್ಕೆ ಒಂದೊಂದು ಸಾಲ್ಗೆ ಚೇಂಜ್ ಮಾಡ್ಬೇಕಲ್ಲ ಸರ್. ಅವಾಗ ಏನ್ ಮಾಡ್ತಾನೆ ಡ್ರೈವರ್, ಬಂದು PTO ಗೇರ್ ನ್ಯೂಟ್ಲ್ ಮಾಡೋದು ಆನ ಏನ್ ಮಾಡೋದು, ಅಲ್ಲೇ ಬಿಟ್ಬಿಟ್ಟಿರ್ತಾನೆ. ಬರೀ ಮೈನ್ ಗೇರ್ ಮಾತ್ರ ಚೇಂಜ್ ಮಾಡ್ತಾ ಇರ್ತಾನೆ. ಇದ್ರಲ್ಲಿ ಬಟನ್ ಇರೋದ್ರಿಂದ ಏನ್ ಮಾಡ್ತಾನೆ, ಮೈನ್ ಗೇರ್ ಅಲ್ಲೇ ಇರುತ್ತೆ, ಆ ಬಟನ್ ಆನ್ ಮಾಡೋದು ಆಫ್ ಮಾಡೋದು ಅಷ್ಟೇ. ತುಂಬಾ ಚೆನ್ನಾಗಿಲ್ಲ, ಚೆನ್ನಾಗಿ ಮಾಡಿದ್ರೆ ಗಾಡಿ. ಇಷ್ಟ ಆಯ್ತಾ? ಇಷ್ಟ ಆಯ್ತು ಸರ್, ಇಷ್ಟ ಆಯ್ತು. ಈಗ ನಮ್ಮಲ್ಲಿ ಡ್ರೈವರ್ ಈಗ ಏನ್ ಮಾಡ್ತಾರೆ, ಈ ಗಾಡಿ ಹೊಸ ಡ್ರೈವರ್ ಈ ಗಾಡಿ ಓಡಿಸಲ್ಲ,
ಬರಲ್ಲ. ಡ್ರೈವರ್ಗೆ ಏನಕ್ಕೆ ಅಂದ್ರೆ ಇದು ಹೌದಾ? 100% ಅಲ್ಲಿ 80% ಭಾಗ ರಿಸ್ಕ್ ಅಂದ್ರೆ ಇದಕ್ಕೆ, ಇದು 40 ಭಾಗ ಮೇನ್ ಬರೋದೇ ಡ್ರೈವರ್ಗಳಿಗೆ. ಅಂದ್ರೆ ನೀವು ಡ್ರೈವಿಂಗ್ ಅಲ್ಲಿ ಗೇರ್ ಲಿವರ್ ಚೇಂಜ್ ಮಾಡೋದು, ಪಿ ಡಿ ಸಾಫ್ಟ್ ಆನ್ ಮಾಡಿ ಪಿ ಡಿ ಸಾಫ್ಟ್ ಗೇರ್ ಆನ್ ಮಾಡೋದಾದ್ರೆ ಬೇಜಾರಾಗುತ್ತೆ. ಈ ಗಾಡಿ ಓಡಿಸೋ ಡ್ರೈವರ್ ಈ ಗಾಡಿ ಓಡಿಸಲ್ಲ. ನೀವು ಯಾವ ಕಂಪ್ನಿ ನಡ್ತಾಳೆ, ನಾನು ಕೇಳೋದು ಇಷ್ಟೇನೆ, ಶಟಲ್ ಗೇರ್ ಮೇನ್, ಪಿ ಡಿ ಸಾಫ್ಟ್ ಬಟನ್ ಆಫ್ ಆಲ್ರೆಡಿ ಇದೆ. ಫ್ಯೂಚರ್ ಇದು ಬೆಸ್ಟ್ ಗಾಡಿ ಅಂತ ಹೇಳ್ತೀವಿ. ಇದಕ್ಕಿಂತ ನಿಮ್ಗೆ ಯಾವಕ್ಕೆ ಅನುಕೂಲ ಬರುತ್ತೆ, ಕೆಲವರು ಏನು ಮಾಡ್ತಾರೆ, ಇದಕ್ಕೊಂದು ಈ ಶಟಲ್ ಇದ್ರಲ್ಲಿ ನಿಮಗೆ ಮಹೇಂದ್ರ ಓಜೋದಲ್ಲಿ ಬಿಟ್ಟಿದ್ದಾನೆ, ಸೇಮ್ ಇದೇ ಥರ ಗೇರ್ ಸಿಸ್ಟಮ್ ಬಿಟ್ಟಿದ್ದಾನೆ, ಈ ಥರ ಬಿಟ್ಟಿದ್ದಾನೆ. ಅಂದ್ರೆ ಒಂದು 40,000 ವ್ಯತ್ಯಾಸ ಆಗುತ್ತೆ. ವಿತೌಟ್ ಶಟಲ್ ಗೇರ್ ಕೂಡ ಇದೆ. ವಿತೌಟ್ ಶಟಲ್ 30,000 ಜಾಸ್ತಿ ಇದು ಶಟಲ್ ಗೇರ್. ಶಟಲ್ ಗೇರ್ ಈಗ ನೀವೇನ್ ಆಗ್ತೀರಾ ಅಂದ್ರೆ 6 ಲಕ್ಷ ಮೇನ್ ಅಂತ ಹೇಳಿ, ಮೂಲ ಬಂಡವಾಳ 6 ಲಕ್ಷ. ನೀವು ಯಾವ ಗಾಡಿ ತಗೊಂಡ್ರೆ 6 ಲಕ್ಷ ಮೂಲ ಬಂಡವಾಳ. 30,000 ನೀವು ಹೆಚ್ಚಿಗೆ ಕೊಡಬೇಕು ಅಂತ ಹೋದ್ರು, ಅದು 30,000 ದುಡ್ಡು ಉಡ್ಸಕ್ ಹೋದಾಗ ಲೈಫ್ ಲಾಂಗ್ ಅದೆಲ್ಲ ಒದ್ದಾಡ್ಬೇಕು. ಲೈಫ್ ಲಾಂಗ್ ಒದ್ದಾಡ್ಬೇಕು ಗೇರ್ ಚೇಂಜಿಂಗ್. 30,000 ನೀವು ಅಡ್ವಾಂಟೇಜ್ ಫ್ಯೂಚರ್ ಬಂಡವಾಳ ಹಾಕ್ಬಿಟ್ರೆ ನಿಮ್ಗೆ ಏನಾಗುತ್ತೆ, ಲೈಫ್ ಲಾಂಗ್ ನಿಮ್ಗೆ ಏನಾಗುತ್ತೆ, ಒಂದು 100ರಲ್ಲಿ 60% ರಿಸ್ಕ್ ಕಮ್ಮಿ. ಇದು ಪುನಃ ನೀವು ಯಾರಿಗಾರ ಡ್ರೈವರ್ ಕೊಡಿ, ಯಾರು ಬೇಕಾದ್ರೆ ಈ ಜನರೇಷನ್ ಅಲ್ಲಿ ಈಗೇನಾಗಿತ್ತು, ತುಂಬಾ ಹಿಂದೆ ಬರೀ ದನ ಉಳುಮೆ ಮಾಡ್ತಿದ್ರು, ಏನೋ ಮ್ಯಾನ್ಯಲ್ ಶ್ರಮ ಪಟ್ಟಾಗಿತ್ತಿದ್ರು, ಬಿಡು ಈ ಟ್ರಾಕ್ಟರ್ ಬಂತು ಖುಷಿ ಅನಿಸ್ತು. ಈಗ ಇದ್ರ ನಿಲ್ಲಕ್ಕೆ ಈ ಕಾರ್ ಓಡಿಸ್ತಾರೆ, ಎಲ್ಲ ಸುಲಭ ಆಯ್ತು. ಅದ್ರ ಮುಂದೆ ಇದ್ರೂ ಸುಲಭ ಆಗ್ಬೇಕು ಟ್ರಾಕ್ಟರ್ನೆಲ್ಲ. ಜನರೇಷನ್ ಚೇಂಜ್ ಆದಾಗ ಈಗೇನಾಗುತ್ತೆ, ಈಗ ನ್ಯೂ ಜನರೇಷನ್ ಮಕ್ಳು ಯಾರು ಬೇಕಾರೆ ಇವಾಗ ಇದು ಹಿಂಗ್ ಮಾಡಿ ಹಿಂಗ್ ಬಿಡೋ ಅಂದ್ರೆ ಮಾಡ್ಕೊ ಬರ್ತಾರೆ. ಇದನ್ನೇನಾರು ಕೊಟ್ರೆ ಎಲ್ಲ ಗೇರ್ ಪಿ ಡಿ ಸಾಫ್ಟ್ ತಾನೆ ಬದ್ರಕೊಂಡು ಹೋಯ್ತಾನೆ, ಹಿಂದೆ ಕಿತ್ಕೊಂಡು ಹೋಯ್ತು, ಅಲ್ಲಿ ರೋಟ್ರಿ ಆಫ್ ಮಾಡಿಲ್ಲ ಏನೇ ಸುತ್ಕೊತ್ತಂತಾರೆ. ಅದೇನಕ್ಕೆ ರಿಸ್ಕ್ ಇರ್ತದಲ್ಲ, ಅವ್ರು ಮಾಡಕ್ ಹೋಗಲ್ಲ, ಹೆಂಗ ಅಡ್ಜಸ್ಟ್ ಮಾಡ್ಕೊಂಡು ತಿರುಕೊಳ್ಳೋಣ ಅಂತಾರೆ. ನನಗೆ ಆಕ್ಚುಲಿ ಶೋರೂಮ್ ಅವರು ಹೇಳೇ ಇರಲಿಲ್ಲ, ಈ ಶಟಲ್ ಗೇರ್ ಆಪ್ಷನ್ ಹೇಳೇ ಇರಲಿಲ್ಲ. ವಿತೌಟ್ ಶಟಲ್ ಗೇರ್ ಡೆಲಿವರಿ ಕೊಡೋಕೆ ಶುರು ಮಾಡ್ಕೊಬಿಟ್ಟಿದ್ರು. ಆಮೇಲೆ ನಾನೇ ಸರ್ಚ್ ಮಾಡಿ ನೋಡಿದಾಗ ಇದು ಶಟಲ್ ಗೇರ್ ಇರೋದೇ ತಗೊಳ್ಳಿ ಅಂತ ಎಲ್ಲ ಹೇಳಿದ್ರು. ಸೊ ಅದರಿಂದ ನಾನು ಇದನ್ನ ಚೂಸ್ ಮಾಡಿದ್ದೆ. ಇಲ್ಲ ಸರ್, ಈಗ ಏಜಾದ್ರೆ ನಮ್ಮ ಸ್ನೇಹಿತರುಗಳಿಗೆಲ್ಲ ಕಳಿಸಿದ್ರೆ 4-5 ಜನಕ್ಕೆ ನಾನು ಯಾರಿಗೆ ಹೇಳಿದ್ರು ಅಷ್ಟೇನೆ, ನಿಮ್ಗೆ ಶಟಲ್ ಗೇರ್ ಬಂದ್ರೆ ನಿಮ್ಗೆ ಜಾಂಡೀರ್ ಬರುತ್ತಲ್ಲ, ನಿಮ್ಗೆ ಜಾಂಡೀರಲ್ಲಿ ಇದೆ, ನಿಮ್ಗೆ ಜಾಂಡೀರಲ್ಲಿ. ಹೌದೇ, ಜಾಂಡೀರಲ್ಲಿ ಅದೇ ಇದಕ್ಕಿಂತ ಕಾಸ್ಟ್ಲಿ ಜಾಸ್ತಿ ಆಗುತ್ತೆ. ಆದ್ರೆ ಮಾರ್ಕೆಟಿಂಗ್ ಅಲ್ಲಿ ಈಗ ನೀವು ಹೇಳಿದ್ನಲ್ಲ, ಇದಕ್ಕೆ ಈಗ ಇವನು ವಿತೌಟ್ ಶಟಲ್ ಗೇರ್ ವಿತ್ ಶಟಲ್ ಗೇರ್ ಹೇಳ್ಬಿಟ್ಟಿದ್ದಾನೆ ಮಾರ್ಕೆಟಿಂಗ್. ಚಾರ್ಜ್ ನಾವು ಕಸ್ಟಮರ್ಸ್ ಅವ್ರ ಚಾರ್ಜ್ ಯಾರು ಬಂದು ಹೇಳ್ತಾನೆ. ನಾವು ನಿಮ್ಗೆ ಹೇಳಿದ್ನಲ್ಲ, ಮೂಲ 6 ಲಕ್ಷ ರೂಪಾಯಿ ಇಟ್ಕೊಳ್ಳಿ, ಇನ್ 30,000 ಬೇಡ ಅಂದ್ರೆ ನೀವು ಲೈಫ್ ಲಾಂಗ್ ಒದ್ದಾಡಬೇಕು. ಶಟಲ್ ಗೇರ್ ಮತ್ತೆ PTO ಬಟನ್ ಇಲ್ಲ ಅಂದ್ರೆ 30,000 ಮೂಲ ಬಂಡವಾಳ ಇದ್ದಿರಲ್ಲಪ್ಪ, ನೀಟಾಗಿ ರಿಸ್ಕ್ ಇಲ್ದ ನೋಡಬೇಕು ಅಂದ್ರೆ ಹೊಡಿಬೋದು ಇದು ಆರಾಮಾಗಿ. ನೀವು ಜಾಸ್ತಿ ನೀವು ಅಫಿಷಿಯಲ್ ಈ ಕಾರ್ಗಿರೆಲ್ಲ ಓಡಿಸಿರ್ತೀರಿ, ನೀವು ನಿಮ್ದು ಸ್ವಂತ ತೋಟ ಇರುತ್ತೆ, 1-2 ಅವರ್ 3 ಅವರ್ ಬಂದು ಆರಾಮಾಗಿ ನೀವೇ ಕಲ್ತ್ಕೊಂಡು ಮಾಡ್ಕೊಬಹುದು, ಓಡಿಸಬಹುದು. ಒಟ್ಟಲ್ಲಿ ನೀವು ಫರ್ಗ್ಯೂಷನ್ ಟ್ರಾಕ್ಟರ್ ಆಗ್ಬೋದು, ಓಜ್ ಆಗ್ಬೋದು, ಜಾಂಡೀರ್ ಆಗ್ಬೋದು. ಈಗ ಮಾರ್ಕೆಟ್ ಅಲ್ಲಿ 12 ತರ 15 ತರ ಗಾಡಿ ಇದೆ. ನೀವು ವಾಲ್ಯಾಂಡ್ ಆಗ್ಬೋದು, ಪವರ್ ಟ್ರ್ಯಾಕ್ ಆಗ್ಬೋದು, ಈಚರ್ ಆಗ್ಬೋದು, ನೀವು ಯಾವ್ದಾರು ತಗೊಳ್ಳಿ. ನಾನು ಕಂಪ್ನಿಯರ್ಗೂ ರೆಫರ್ ಮಾಡೋದಷ್ಟೇ, ಎಲ್ಲೇ ಮೀಟಿಂಗ್ ಹೋದಾಗ ನೀವು ಚಿಕ್ಕ ಗಾಡಿಗಳಿಗೆ, ಮಿನಿ ಟ್ರ್ಯಾಕ್ಟರ್ಗಳಿಗೆ ಶಟಲ್ ಗೇರ್ PTO ಸಾಫ್ಟ್ ಬಟನ್ 2 ಯೂಸ್ ಮಾಡಿದ್ರೆ ಅಲ್ಲೇನಾಗುತ್ತೆ, 50% ರಿಸ್ಕ್ ಕಮ್ಮಿ, 50% ವರ್ಕ್ ಕಡಿಮೆ ಆಗ್ಬಿಡುತ್ತೆ. ವರ್ಕ್ ಅಲ್ಲಲ್ಲ, ಗಾಡಿ ಡ್ರೈವರ್ಗಳು 50%, ನಾವು 80%. ಮೇನ್ ಗೇರ್ಗಳದ್ದು ನಿಮ್ಗೆ 50 ಭಾಗ ಇದ್ರೆ PTO ಸಾಫ್ಟ್ PTO ಗೇರ್ದೇನೆ 50%. ಇಂಟರ್ ಕಲ್ಟಿವೇಶನ್ ಹೊಡಿಬೇಕಾದ್ರೆ ನೀವು ರೋಡ್ ಲೆಕ್ಕ ಬರಲ್ಲ. ನೀವು ಡ್ರೈವರ್ ಡೇಟಾ ಎಲ್ಲ ಯಾವ ತರ ಟ್ರ್ಯಾಕ್ ಮಾಡ್ತೀರಾ? ಈಗ ಡ್ರೈವರ್ ಎಲ್ಲೋಗಿದ್ದಾನೆ ಸರ್, ಈಗ ಏನಾಗಿದೆ ಅಂದ್ರೆ ಮಹೇಂದ್ರದಲ್ಲಿ GPS ಇದೆ. GPS ಗೆ ನೀವು ಅಫಿಷಿಯಲ್ ಎಲ್ಲ ಬೆಂಗಳೂರಿನಲ್ಲಿ ಇದ್ದಾರೆ, ಎಲ್ಲಿದ್ದಾರ ನೀವು ಒಂದು ನಂಬಿಕೆ ಮೇಲೆ ಬಿಟ್ಟು ಹೋಗ್ತಾರೆ. ನೀವು ನಿಮ್ಗೇನು ಹೇಳ್ತಾರೆ, ನಿಮ್ಮಲ್ಲಿ ಒಬ್ರು ಯಾರು ಇರ್ತಾರೆ, ನೀವು ಇರ್ತಾರೆ, ಇಲ್ಲ ನೀವೇನೆ ಎಲ್ಲ ಇರ್ತಾರೆ. ಫೋನ್ ಬಂದಾಗ ಫೋನಲ್ಲಿ ನೋಡ್ಕೊತೀರ, ಈಗ 8 ಗಂಟೆಲಿ ಆನ್ ಮಾಡಿದ್ದಾನೆ ಗಾಡಿ, 12 ಗಂಟೆಗೆ 1 ಗಂಟೆ ಗಾಡಿ ನಿಲ್ತಾನೆ ನಮ್ಮ ಡ್ರೈವರ್, ಟೈಮಿಂಗ್ಸ್ ಹೇಳ್ತಾನೆ. ನಿಮ್ಗೂ ಅವ್ರಿಗೆ ಏನು ಮಾಡ್ತೀರಿ, ಒಂದು 10 ನಿಮಿಷಕ್ಕೆ 20 ನಿಮಿಷಕ್ಕೆ ಟೀ ಕಾಫಿ ನಿಲ್ಸಿದಾಗ ವಾದ ಮಾಡ್ತಾ ಇರ್ತೀವಿ. ಅಂಥ ಟೈಮಲ್ಲಿ ನಮ್ಮ ಇರ್ತೀವಿ, GPS ಇರುತ್ತೆ, ನಮ್ಮ ಹತ್ರ ರೆಕಾರ್ಡ್ ಇರುತ್ತೆ. ಆನ್ ರೋಡಲ್ಲಿ ಇಷ್ಟು ರೋಡ್ ಐತೆ. ಎಲ್ಲಿ ತೋರಿಸಿ ಸರ್, ಅದು ಮೊಬೈಲಲ್ಲಿ ಯಾವ ಥರ? ಮೊಬೈಲಲ್ಲಿ ತೋರಿಸ್ತೀನಿ, ಮೊಬೈಲ್ ಅಲ್ಲಿ ಒಳಗಡೆ ಇಸ್ಕೊಂಡಿಲ್ಲ ಮೊಬೈಲ್. ಮಹೇಂದ್ರ ಓಜೋದೇನಿದೆ ಸರ್, ಅದು ಕಂಪ್ನಿಲೇ ಬಿಟ್ಟಿದ್ದಾರೆ GPS. ಅದಾದ್ರೆ ಏನಾಗುತ್ತೆ ಅಂದ್ರೆ ನೀವು 2 ವರ್ಷಕ್ಕೆ 2,000 ರೂಪಾಯಿ ಕರೆನ್ಸಿ ಹಾಕ್ಸಿಬೇಕು. ವರ್ಷಕ್ಕೆ 2,000 ರೀಚಾರ್ಜ್ ಸ್ಟಾರ್ಟಿಂಗ್ ನಿಮ್ಗೆ 6 ತಿಂಗಳು ಫ್ರೀ ಕೊಟ್ಟಿರ್ತಾರೆ ಕಂಪ್ನಿಲಿ. ವರ್ಷಕ್ಕೆ 2,000 ರೀಚಾರ್ಜ್ ಮಾಡಿಸ್ಬೇಕು. ರೀಚಾರ್ಜ್ ಮಾಡ್ಸಾಗ ಏನಾಗುತ್ತೆ, ನಿಮ್ಗೇನಾಗುತ್ತೆ, ಡೀಸೆಲ್ ಎಷ್ಟಿದೆ ಅಂತ ತೋರುತ್ತೆ. ಡೀಸೆಲ್ ಎಷ್ಟಿದೆ, ನೀವು 6 ತಿಂಗಳು ಡೇಟಾ ಇರುತ್ತೆ ಇದರಲ್ಲಿ. 6 ತಿಂಗಳು ಡೇಟಾ ಇದ್ದಾಗ ನಿಮ್ಗೆ ಎಕ್ಸಾಂಪಲ್ ಆಗಿ ಈಗ ಏನು ಮಾಡ್ತೀನಿ ನಾನು ನಿಮಗೆ, ಈಗ ನಿಮ್ಗೆ 27ನೇ ತಾರೀಕು ಅದೊಂದು ತೋರಿಸ್ತೀನಿ ನೋಡಿ, 27 ಒಂದು ತೋರಿಸ್ತೀನಿ. 27 ತೋರಿಸ್ದಾಗ ಏನಾಗುತ್ತೆ ನೋಡಿ, ಟೋಟಲು ಗಾಡಿ ಓಡಿರೋದು 6 ಗಂಟೆ 9 ನಿಮಿಷ ಗಾಡಿ ಓಡಿದೆ, 30 ಕಿಲೋಮೀಟರ್ ರೋಡಲ್ಲಿ ಓಡಾಡಿದೆ. ಈಗೇನಾಗುತ್ತೆ, ನಿಮ್ ಫೀಲ್ಡ್ ರೈತರದ ಅವತ್ತೇನು ಮಾಡಿದ್ರೆ 2 ಫೀಲ್ಡ್ ಮಾಡಿದ್ದಾರೆ. ನಿಮ್ಗೆ ಊರ ಹೆಸರು ಬರುತ್ತೆ, ಒಳಲ ಚೆನ್ನಿಗಾಲ ಎಲ್ಲೆಲ್ಲಿದೆ ಲೊಕೇಶನ್ ಎಲ್ಲ ತೋರುತ್ತೆ ನೋಡಿ. 1 ಪಾಯಿಂಟ್, ಮೊದಲನೇ ಪಾಯಿಂಟ್ ಬಂದಾಗ 1 ಗಂಟೆ 40 ನಿಮಿಷ ಓಡಿದೆ. ಇಲ್ಲಿ ಮ್ಯಾಪ್ ಅಲ್ಲಿ ಏರಿಯಾ ಜಮೀನು ವರ್ಕ್ ಆಗಿದೆ ಅನ್ನೋದು ತೋರಿಸೋದು, ಎಷ್ಟು ಜಮೀನು ಎಷ್ಟಾಗಿದೆ ಅಂತ ಬರುತ್ತೆ ನಿಮ್ಗೆ. ಅಲ್ಲಿ ಏನಾಯ್ತು, 1 ಪಾಯಿಂಟ್ ಮುಗೀತದು. ಆಮೇಲೆ ಇನ್ನೊಂದು ಏನು ಮಾಡುತ್ತೆ ನೋಡಿ, ಇಲ್ಲಿಗೂ ಸುಮಾರು ದೂರ ಹೋಗಿತ್ತು, ಬೇರೆ ಬೇರೆ ಏರಿಯಾ.
ಪುನಃ ಈ ಏರಿಯಾಗೆ ಬಂದಾಗ 6 ಗಂಟೆ ಇದರಲ್ಲಿ ಚಿಲ್ಲರೆ ಹೊಡಿತಲ್ಲ ಗಾಡಿ ನೋಡಿ ಇದು 1 ಗಂಟೆ 58 ನಿಮಿಷ ಈ ತರ ಎಲ್ಲ ರೆಕಾರ್ಡ್ ಬಂದ್ಬಿಡುತ್ತೆ ಸರ್, ಡೀಟೇಲ್ ಬರುತ್ತೆ. ಆಮೇಲೆ ನಿಮ್ಗೆ ಏನಂದ್ರೆ ನೆಟ್ವರ್ಕ್ ಏರಿಯಾ ಇಲ್ಲ ಅಂದಾಗ ಏನಾಗುತ್ತೆ, ನಿಮ್ಗೆ ಅಲ್ಲೇನೈತೆ ರೈತರು ನೇರವಾಗಿ ಹೇಳಕ್ಕಾಗಲ್ಲ. ನೆಟ್ವರ್ಕ್ ಏರಿಯಾಗೆ ಬಂದ್ಮೇಲೆ ಸ್ವಲ್ಪ ಟವರ್ ಎಲ್ಲ ಇದಾದ್ಮೇಲೆ ನಿಧಾನ ಬರುತ್ತೆ. ಅವಾಗ ಬೇಕಾದ್ರೆ ನಮ್ ಸ್ಕ್ರೀನ್ ಶಾಟ್ ಕಳಿಸ್ತೀವಿ, ನಾವು ವಿಡಿಯೋನ ಕಳಿಸಿ ನಂಬಿಕೆ ಇಲ್ದಾರ ಟ್ಯಾಲಿ ಮಾಡ್ತೀವಿ. ಟ್ಯಾಲಿ ಮಾಡ್ಬಿಟ್ಟು ಅವ್ರ ಹತ್ರ ಹೇಳಿದಾಗ ಅವ್ರು ಇಲ್ಲ ಸರಿ ಬಿಡೋಣ ಅಂತ ಹೇಳೋರು ಇದ್ದಾರೆ, ವಾದ ಮಾಡೋರು ಇದ್ದಾರೆ. ಆನ್ ಮಾಡ್ಬಿಟ್ಟು ನಿಲ್ಸ್ಬಿಟ್ರೆ ಪ್ರತಿಷ್ಠೆ ಮಾತಾಡ್ತಾರೆ, 4 ಜನ 4 ತರ ಮಾತಾಡ್ತಾರೆ. ಆತರ ಹಂಗೆ ಅಷ್ಟೇ ಏನು ವ್ಯತ್ಯಾಸ ಆಗಲ್ಲ. ಈಗ ಅದು ಡೇಟ್ಸ್ ತೋರಿಸ್ತಿತ್ತಲ್ಲ, ಅದು ಮತ್ತೆ ಓಪನ್ ಮಾಡಿ ಡೇಟ್ ಸರ್. ಇಲ್ಲಿ ರೆಡ್ ಡಾಟ್ ಇದೆಯಲ್ಲ, ಈ ರೆಡ್ ಡಾಟ್ ಇರೋದೆಲ್ಲ ಗಾಡಿ ಓಡಿರೋದು. ಸೊ ಗಾಡಿ ಓಡಿರೋದು ಈ ತಿಂಗಳಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲಾ ದಿನ ಗಾಡಿ ಓಡಿದಿರೋದು ಇಲ್ಲ ನೋಡಿ 29, 16, 9 ಈ ತರ ನೋಡಿ 10ನೇ ತಾರೀಕು ಇವೆಲ್ಲ ಮಧ್ಯೆ ಓಡಿಲ್ಲ. ಅದಾಗುತ್ತೆ ನಿಮ್ಗೆ ಏನಾಗುತ್ತೆ, ಈಗ ನೋಡಿ ಈಗ ಮೇ ಲಾಸ್ಟ್ ಅಲ್ವಾ, ಡಿಸೆಂಬರ್ 6 ತಿಂಗಳದ್ದು ಇರುತ್ತೆ ನೋಡಿ. ಮೇ ಇದು, ಏಪ್ರಿಲ್ ಇದು ಬಂದಾಗ ಮಾರ್ಚ್, ಫೆಬ್ರವರಿ, ಜನವರಿ. ಇವತ್ತು ಒಂದಿನ ಕಳೀತು ಅಂದ ತಕ್ಷಣ ಇದನ್ನ ಡಿಸೆಂಬರ್ ಹೊರಟೋಗುತ್ತೆ. 1ನೇ ತಾರೀಕು ಬಂದ್ರೆ ಡಿಸೆಂಬರ್ ಹೊರಟೋಗುತ್ತೆ. ನಿಮ್ ಜನವರಿ ಲಾಸ್ಟ್ 6 ತಿಂಗಳು ಡೇಟಾ ಅಲ್ಲೇ ಇರುತ್ತೆ. ನೀವೇನಾದ್ರೂ ಯಾರು ಡೌಟ್ ಇದ್ರೆ ನೀವೆಲ್ಲ ತೆಗೆದು ತೋರಿಸಬಹುದು, ಇಷ್ಟು ಅವರ್ ಓಡಿದೆ ನೋಡಪ್ಪ ತೋರಿಸಬಹುದು. ಈ ಆಪ್ ಈಗ ಉಳ್ತಾ ಇಲ್ಲ, ಸುಮ್ನೆ ಆನ್ ಮಾಡಿ ನಿಲ್ಸ್ಕೊಂಡಿರ್ತಾನೆ, ಅವಾಗ ರೆಕಾರ್ಡ್ ಆಗಲ್ಲ ಅಲ್ವಾ? ಇಲ್ಲ ಸರ್, ಉಳಿದ ನಿಂತಿದಾಗ ಏನ್ ರೆಕಾರ್ಡ್ ಏನಾಗಲ್ಲ, ಗಾಡಿ ಬಿಡಲ್ಲ. ನಿಮ್ಗೆ ರೋಡ್ ತೋರಿಸೋದಿಲ್ಲ, ವ್ಯತ್ಯಾಸ ಅವರ್ಸ್ ತೋರ್ಸಲ್ಲ. ಅವರ್ಸ್ ಏನೈತೆ ರೋಡ್ ಅವರ್ಸ್ ಬರುತ್ತಲ್ಲ, ಅಲ್ಲಿಗೆ ಕಂಟಿನ್ಯೂಟಿ ಇದೆ. ಗಾಡಿ ನೀವು ಒಳಗಡೆ ಉಳುಮೆ ಮಾಡ್ತಾ ಇದ್ದಾಗ ಅದು ಬರುತ್ತೆ ರೆಕಾರ್ಡಿಂಗ್. ಅದೇ ಆತರ ಮಾಡಿದ್ದಾರೆ. ಅದಕ್ಕೇನಾಗಿತ್ತು ಅಂದ್ರೆ ಸಪ್ರೇಟ್ ನಾವು ಕಿಸಾಸ್ ಸ್ಮಾರ್ಟ್ ಕಿಟ್ ಅಂದ್ಬಿಟ್ಟು ಹಾಕ್ಸ್ಕೊಂಡಿದ್ವಿ GP. ಅದು 2,000 ರೂಪಾಯಿ ವರ್ಷಕ್ಕೆ. ಇದು ವರ್ಷಕ್ಕೆ 2,000 ರೂಪಾಯಿ. ಅದು ವರ್ಷಕ್ಕೆ 2,000 ರೂಪಾಯಿ. ಅದು ಕಂಪ್ನಿಯಿಂದ ಕಿಟ್ ಕೊಟ್ಟಿದ್ರೆ ಸಪ್ರೇಟ್ ಕಿಟ್ ಹಾಕ್ಸ್ಕೊಂಡಿದ್ವಿ. ಕಿಟ್ಗೆ ಎಷ್ಟು ರೂಪಾಯಿ ಆಯ್ತು? ಇದಕ್ಕೆ ಕಿಟ್ಗೆ ಒಂದು 4,000 ರೂಪಾಯಿ ತಗೊಂಡಿದ್ರು. ಅದನ್ನ 6 ತಿಂಗಳು ಫ್ರೀ ಕೊಟ್ಟಿರ್ತಾರೆ. ಆಮೇಲೆ ನಾವು ಕರೆನ್ಸಿ ಹಾಕ್ಸ್ಕೊಂಡಿದ್ವಿ. ಇದು 16ನೇ ತಾರೀಕು ನಿಮ್ದು ಒಂದು ಡೇಟ್ ಹೇಳ್ತೀನಿ ಕೇಳಿ. ಮೇ 16 11 ಗಂಟೆ 6 ನಿಮಿಷ ಗಾಡಿ ಓಡಿದೆ, 4 ನಿಮಿಷ, 36 ಕಿಲೋಮೀಟರ್ ರೋಡ್ ಓಡಿದೆ. ಫೀಲ್ಡ್ ವರ್ಕ್ ಬಂದಾಗ ಇಬ್ರದ್ದು 2 ಜನದ ಮಾಡಿದೆ. ಇಲ್ಲಿ ನೋಡಿ, ಇದು ಒಬ್ರದ್ದು ಬಂತು. ಇದು ಒಬ್ರದ್ದು ಬಂದಾಗ ಇನ್ಸ್ಟ್ರೂಮೆಂಟ್ ತೋರಿಸ್ದೆ. ಹಿಂಗೆ ಇನ್ಸ್ಟ್ರೂಮೆಂಟ್ ತೋರ್ಸಾಗ ನೀವು ಯಾವ್ದು ಬೇಕೋ ಅದು ಇನ್ಸ್ಟ್ರೂಮೆಂಟ್ ಚಾರ್ಜ್ ಮಾಡ್ಕೋಬೇಕು. ನೀವೇನು ಹಾಕಿರ್ತೀರಿ ರಫ್ ಆಗಿ ಇಷ್ಟು ಇನ್ಸ್ಟ್ರೂಮೆಂಟ್ ಅಲ್ಲಿ. ಎಕ್ಸಾಂಪಲ್ ಕಲ್ಟಿವೇಟ್ರು ಈ ನೋಡಿ, ಈಗ ಇದು ಬಂತು. ಇನ್ಸ್ಟ್ರೂಮೆಂಟ್ ಚಾರ್ಜ್ ಮಾಡ್ಕೊಂಡಾಗ ಏನಾಯ್ತು ಬಂದು ನೋಡಿ, 1 ಗಂಟೆ 36 ನಿಮಿಷ ಆ ರೈತರದಾಯ್ತು ಒಂದು ಫ್ಲಾಟು. ಅದೇ ರೀತಿ ಏನಾಗುತ್ತೆ, ಇನ್ನೊಂದು ಫ್ಲಾಟ್ ಬಂತು ನೋಡಿ, ಇದು ಬಂತು. ಇದಕ್ಕೆ ನಾವು ಓಕೆ ಕೊಟ್ಟಾಗ ಏನಾಗುತ್ತೆ, ಈ ಥರ ಬರುತ್ತೆ. ಅದು ಪುನಃ ಇನ್ಸ್ಟ್ರೂಮೆಂಟ್ ಕೇಳುತ್ತೆ. ಇನ್ಸ್ಟ್ರೂಮೆಂಟ್ ಕೇಳಿದಾಗ ಏನಾಗುತ್ತೆ ನೋಡಿ, ಇವ್ರದ್ದು 6 ಗಂಟೆ 36 ನಿಮಿಷ ಇದು ಓಡಿದೆ. ಈ ಥರ ಡೀಟೇಲ್ ನಿಮ್ಗೆ ಬಂದ್ಬಿಡುತ್ತೆ. ಅದೇನಾಗುತ್ತೆ, ನಿಮಗೆ ಹೇಳಿದಾಗ ನಿಮ್ಮ ಏರಿಯಾ ನಿಮ್ಮ ಜಮೀನ್ ಮ್ಯಾಪು ಈ ಗ್ರೀನ್ ಕಲರ್ ಕಾಣುತ್ತೆ ನೋಡಿ. ಶೋ ಕೊಡೋಕ್ಕಿಂತ ಮುಂಚೆ ಬ್ಲೂ ಬುಕ್ ಬರುತ್ತೆ. ಶೋ ಕೊಟ್ಟಾದ್ಮೇಲೆ ಏನಾಗುತ್ತೆ, ಗ್ರೀನ್ ಕಲರ್ ಬರುತ್ತೆ ನೋಡಿ. ಬ್ಲೂ ಬಂತು ನೋಡಿ, ಶೋ ಕೊಡ್ತೀವಿ, ಗ್ರೀನ್ ಬಂದ್ಬಿಟ್ಟು ಇನ್ಸ್ಟ್ರೂಮೆಂಟ್ ಬಂತು ನೋಡಿ. ಈ ತರ ಬರುತ್ತೆ. ಯಾವ ಇನ್ಸ್ಟ್ರೂಮೆಂಟ್ ನೀವು ಹಾಕಿದ್ದೀರಾ ಅನ್ನೋದು ಅಲ್ಲೇ ಗೊತ್ತಾಗ್ಬಿಡುತ್ತೆ. ಚಾಯ್ಸ್ ಮಾಡ್ಕೋಬಹುದು ನಾವು. ಏನಕ್ಕೆ ಅಂದ್ರೆ ನಾವು ಚಾಯ್ಸ್ ಮಾಡ್ಕೊಂಡ್ರೆ ಏನಾಗುತ್ತೆ, ನಾನು ನೇಗ್ಲ ನನ್ ಗದ್ದಂಗೆ ನೀನು ಸರ್ ರೋಟ್ರಿ ಕಳ್ಸಿ, ಇಲ್ಲ ಸರ್ ನೇಗ್ಲ ನನ್ ಕಳ್ಸಿರೋದು ಅಂತೀರ, ಇಲ್ಲ ರೋಟ್ರಿ ಕಳ್ಸಿರ್ತೀನಿ, ಇಲ್ಲ ಸರ್ ನೇಗ್ಲಿಗೆ ಕಳ್ಸಿರುತ್ತೆ, ಸರ್ ನೋಡಿ ನಾನು ಶೋ ಮಾಡ್ಕೊಂಡಿದ್ದೇನೆ ಅವತ್ತು ಇಂಥದ್ದು ನಿಮ್ಗೆ ಹೊಡೆದಿರೋ ಅಂತ ಹೇಳ್ಬೋದು. ಸರ್ ಈಗ ನೆಕ್ಸ್ಟ್ ಈ ಮಿನಿ ಟ್ರ್ಯಾಕ್ಟರ್ಗಳಿಗೆ ಯಾವ್ಯಾವ ಅಟ್ಯಾಚ್ಮೆಂಟ್ಸ್ ನ ಯೂಸ್ ಮಾಡ್ತೀರಾ ಅಂತ ತೋರಿಸ್ತೀರಾ? ಸರ್ ಈಗ ಜನರಲ್ ಆಗಿ ಏನ್ ಬರುತ್ತೆ ನಿಮ್ಗೆ, ಟ್ರ್ಯಾಕ್ಟರ್ಗಳಲ್ಲಿ ಏನಾಗುತ್ತೆ, ಕಲ್ಟಿವೇಟರ್, ರೋಟ್ರಿ, ಒಂದು ಲೆವೆಲರ್ 3 ಬರ್ತಿದ್ದು. ಈಗ ಇಂಟರ್ ಕಲ್ಟಿವೇಶನ್ ಬೆಳೆ ಒಳಗೆ ಏನಾಯ್ತು, ಒಬ್ಬೊಬ್ರು ರೈತರದ್ದು ಒಂದೊಂದು ಸಾಲು, ಒಂದು 4 ಅಡಿ ಸಾಲು, 5 ಅಡಿ ಸಾಲು, 6 ಅಡಿ ಸಾಲು ಇರುತ್ತೆ. ನಾವು ಅದಕ್ಕೇನ್ ಮಾಡ್ತೀವಿ, ಒಂದೊಂದು ಈ ರೋಟ್ರಿನೂ 3 ತರ ಐಟಮ್ ಇಟ್ಕೊಂಡಿದೀನಿ. 4 ಅಡಿ 16 ಬ್ಲೇಡು, 20 ಬ್ಲೇಡ್ ರೋಟ್ರಿ, 30 ಬ್ಲೇಡ್ ರೋಟ್ರಿ ಈ ತರ ಇಟ್ಕೊಂಡಿದೀನಿ. ರಿವರ್ಸ್ ಫಾರ್ವರ್ಡ್ ರೋಟ್ರಿ ಆತರ. ಈ ನೇಗ್ಲುಗಳನ್ನು ಅಷ್ಟೇ ಸಾಲು ಹೊಡಿಬೇಕು ನಾವು. ಸಾಲು ಹೊಡಿಬೇಕಾದ್ರೆ ಒಬ್ಬೊಬ್ರದ್ದು ಒಂದೊಂದು ಕಾನ್ಸೆಪ್ಟ್ ಇರುತ್ತೆ. ಈ ಸ್ವಲ್ಪ ನಾವೇ ಸ್ವಲ್ಪ ಆಲ್ಟರ್ ಮಾಡಿ ಈಗ ಎಲ್ಲಿ ಕಮ್ಮಿಲಿ ಗುಜರಿನಲ್ಲಿ ಎಲ್ಲಿ, ಈಗ ಇದು ಬುಲ್ ರೋಟ್ರಿದು ಫ್ರೇಮ್. ಇದಕ್ಕೆ ಏನ್ ಮಾಡಿದ್ವಿ, 5 ಅಡಿಗೆ ಏನ್ ಮಾಡಿದ್ವಿ, 2 ಕೂಪರ್ ಸಾಲು ಬರುತ್ತೆ. 5 ಅಡಿ ಕೂಪರ್ ನೇಗ್ಲು ಹಾಕಿದ್ದೀವಿ. 5 ಅಡಿ ಸಾಲು ಬರುತ್ತೆ. ನೀವು ಇದನ್ನೇನ್ ಮಾಡ್ಬೋದು, 5 ಅಡಿ ಒಂದು ಕಮ್ಮಿ ಅಂದ್ರೆ ಇಲ್ಲಿವರೆಗೂ ನೀವು ಒಳಗಡೆ ಮಾಡ್ಕೋಬಹುದು, 2.5 ಅಡಿಗೂ ನಿಲ್ಸ್ಕೋಬಹುದು. ಈಗ ಇದು ನೀವು ಎಕ್ವಿಪ್ಮೆಂಟ್ ನ ಹೊರಗಡೆ ತಗೋತೀನಿ ಅಂದ್ರೆ ಇಲ್ಲ ಅಂದ್ರೆ ಒಂದು 30,000 ಆಗುತ್ತಾ ಸರ್? 30,000 ಮೇಲೆ ಆಗುತ್ತೆ. ಆಮೇಲೆ ಇಷ್ಟು ವೆಯ್ಟ್ ಕೊಡಲ್ಲ ನಿಮ್ಗೆ, ಗೇಜ್ ಬರಲ್ಲ, ಕಮ್ಮಿ ಬರುತ್ತೆ. ನೀವು ಇದನ್ನ ಮಾಡ್ಸೋದಕ್ಕೆ ಎಷ್ಟು ಖರ್ಚಾಯ್ತು ಸರ್? ಈಗ ನಾನು ಇದನ್ನೆಲ್ಲ ಗುಜರಿಲ್ ಅಲ್ಲಿ ತಗೊಂಡ್ ಮಾಡಿದ್ರೆ ನನಗೆ ಒಂದು 8,000 ರೂಪಾಯಿ ಖರ್ಚಾಗಿದೆ. 8,000 ರೂಪಾಯಿ ಅಂದ್ರೆ ನಮ್ಮ ಮೇನ್ ಕೂಪರ್ ನೇಗ್ಲು ಇದೆಲ್ಲ ಇಲ್ಲೇನಿದೆ ಕಬ್ಬಣದ ಐಟಮ್ ಅಲ್ಲಿ ತಗೊಂಡಿದೆ. ಸ್ವಲ್ಪ ಆಲ್ಟರ್ ಮಾಡಕ್ಕೆ ಲೇಬರ್ ಇದು ಮಾಡ್ಕೊಂಡು. ನೆಕ್ಸ್ಟ್ ಸರ್ ಇದೇನು ಸರ್ ಇದು ಸರ್? ಇದು ನಿಮ್ಗೆ ಸಣ್ಣ ಪುಟ್ಟ ಈಗ ಇದಕ್ಕೆ ಬರುತ್ತಲ್ಲ, ನೀವು ಶುಂಠಿ ತರಕಾರಿಗೆ ಬೆಡ್ ಮಾಡೋದು ಮಂಚಿ ಪೇಪರ್ ಹಚ್ತೀವಲ್ಲ, ಬೆಡ್ ಮಾಡೋದು ಅಂತಾರಲ್ಲ, ಇದೆ ಬೆಡ್ ಮಾಡೋದಂದ್ರೆ ನೀವು ದೊಡ್ಡ ಟ್ರ್ಯಾಕ್ಟರ್ ತರ ಬರುತ್ತೆ, 2-3 ತರ ಬರುತ್ತೆ. ನಮ್ಮಲ್ಲಿ ಇದು ಇಟ್ಕೊಂಡಿದ್ದೀವಿ. ಇದು ಸರ್ ಇದು ನಿಮ್ಗೆ ಏನ್ ಗೊತ್ತಾ ಸರ್, ಇದು ಕಾನ್ಸೆಪ್ಟ್ 3 ಅಡಿ ಆಗ್ಲಿಕ್ಕಿದೆ. ಇದು ಇವ್ರಿಗೆ ಏನ್ ಮಾಡ್ತೀವಿ, ನಾನು 3 ಸಾಲ ಒಳಗಡೆ ಸ್ವಲ್ಪ ಹುಳ್ಳು ಸತ್ತೆ ಬೆಳೆದಿತ್ತು ಅಂತ ಇಟ್ಕೊಳ್ಳಿ. ಈ ನೇಗ್ಲು ಬಲರಾಮ್ ಆದ್ರೆ ಸುತ್ತಗಳು ಇದಾದ್ರೆ ಸ್ವಲ್ಪ ಹಿಂಗ್ ಒದ್ರಕೊಂಡು ಅಲ್ಲೇ ಬಿಟ್ಟು ಮುಂದೆ ಬರುತ್ತೆ. ಇದು ಸತ್ತೆ ಬೆಳೆದಿರೋ ಏನ್ ಸುತ್ತಗಳಲ್ಲ, ಸ್ವಲ್ಪ ಮೀಡಿಯಂ ಸತ್ತೆ ಬೆಳೆದಿದಾಗ
ಬಲರಾಮ್ ನೇಗ್ಲಿಕ್ಕಿಂತ ಇದು ಬೆಸ್ಟ್. ಇದು ಬಂದಕ್ಕೆ ಇದಕ್ಕೆ ಒಂದೇ ಫ್ರೇಮ್ಗೆ 4 ತರ ಮಾಡ್ಕೊಂಡಿದ್ದೀನಿ ಅದು. ಇದು ನಿಮ್ದೇ ಅಲ್ಟ್ರೇಷನ್ ಫ್ರೇಮ್ ನಾವು ಹಳೇದು ಏನಿರುತ್ತೆ ಅವ್ರದೇನೆ ಕಾಪಿ ಮಾಡ್ಕೊಂಡು ನಾವು ಆಲ್ಟರ್ ಮಾಡಿರೋದು. ಏನ್ ಮಾಡ್ತೀವಿ, ಅಡಿಕೆ ಸಾಲ್ ಮಧ್ಯೆ ನಿಮ್ಗೆ ನೀರ್ ಐಸಕ್ ಕಾಲು ಬೇಕು ಅಂದ್ರೆ ಒಂದೇ ಒಂದ್ ಹಾಕ್ತಿವಿ. ತಿರುಗಿ ಏನಾದ್ರು 2 ಬೇಕು ಅಂತಾರೆ 3 ಅಡಿ 2 ಬೇಕು ಅಂದ್ರೆ ಆ ಕಡೆ ಒಂದ್ ಹಾಕ್ತಿವಿ. ಅದು ಬ್ಯಾಲೆನ್ಸ್ ಕೊಟ್ಟಿರೋದು ಬಿಚ್ಚಾಕ್ತಿವಿ. ಇದನ್ನ ಬೇಕಾದ್ರೆ ಸೆಂಟ್ರಿಗೂ ಮಾಡ್ತೀವಿ. ಇದೊಂದೇ ಫ್ರೇಮ್ ಅಲ್ಲಿ ಏನ್ ಮಾಡ್ತೀವಿ, 4 ತರ ಇನ್ಸ್ಟ್ರೂಮೆಂಟ್ ಹಾಕ್ತೀನಿ ಇದಕ್ಕೆ. ಇಲ್ಲದ್ರೆ ಒಂದೇ ಫ್ರೇಮ್ಗೆ 4 ಫ್ರೇಮ್ ಬೇಕಾಯ್ತು. 4 ಫ್ರೇಮ್ ಬದಲು ಒಂದೇ ಫ್ರೇಮ್ ಅಲ್ಲಿ 4 ಕೆಲಸ ಮಾಡ್ತೀನಿ. ಫ್ರೇಮ್ 4 ಇನ್ಸ್ಟ್ರೂಮೆಂಟ್ ತಗೊಳ್ಳೋ ಬದಲು ಒಂದೇ ಫ್ರೇಮ್ ಅಲ್ಲಿ ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ ಹಾಕೊಂಡು ಹೊಡಿತೀವಿ. ಈ ತರ ನೇಗ್ಲುಗಳೆಲ್ಲ ಸಪರೇಟ್ ಮಾಡಿ ಇಟ್ಕೊಂಡಿದೀವಿ. ಅಲ್ಲಿ ಆ ಕಡೆ ಸ್ವಲ್ಪ ಹಸಿ ಕಟ್ಟಕ್ಕೆ ಆ ಕಡೆ ಇಟ್ಕೊಂಡಿರಿ. ಇದನ್ನ ಏನ್ ಮಾಡ್ತೀವಿ, ನಾವು ಯಾವಾಗ ಬೇಕೋ ಅವಾಗ ಈ ತರ ಇಟ್ಕೊಂಡಿರ್ತೀವಿ. ಈ ತರ ಅಟ್ಯಾಚ್ಮೆಂಟ್ಸ್ ನೀವು ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತೀವಿ. ಆದ್ರೆ ಕೆಲವ್ರು ಗೊತ್ತಾಗಲ್ಲ. ಅಂದ್ರೆ ನಮ್ಗೆ ಏನಕ್ಕೆ ಅಂದ್ರೆ ನಿಮ್ಗೆ ಒಬ್ರಿಗೆ ಸ್ವಂತ ಹೊಡೆಯೋರ್ಗು ಇದಾಗಲ್ಲ. ಜಮೀನ್ ನೋಡ್ಬಿಟ್ಟು ಏನೇನ್ ಬೇಕೋ ಅವ್ರಿಗೆ ಏನ್ ಅವಶ್ಯಕತೆ ಇದೆ, ಏನ್ ಅನುಕೂಲ ಆಗುತ್ತೆ ಅದು ತಗೊಂಡೋಗಿ ಸರ್ವಿಸ್ ಕೊಡ್ತೀವಿ. ಇದು ಬಂದ್ಬಿಟ್ಟು ನಿಮ್ಗೆ ಏನಾಗುತ್ತೆ, ಈ ಕಬ್ಬು ಸಾಲು ಮಗ್ಲೋಡಿದು ಅಂತ ಹೇಳ್ತೀವಿ. ಲೆಫ್ಟ್ ರೈಟ್ ಆಗಡೆ ಮಗ್ಲೋಡಿರ್ತದೆ. ತಿರುಗಿ ಇಲ್ಲ ಇದನ್ನೇ ಲೆಫ್ಟ್ ರೈಟ್ ಊಟ ಮಾಡಿದ್ರೆ ಮಧ್ಯೆ ಸಣ್ಣ ಬದು ಕೊಟ್ಕೊಂಡು ಪೈರ್ ಮಧ್ಯೆ ತಂಡೆ ಮಣ್ಣು ಕೈ ಮುರಿ ಅಂತ ಹೇಳ್ತಾರ ನೋಡಿ. ಈಗ ಅದು ಹಿಂಗೆ ಒಳಗಡೆ ಇದೆಯಲ್ವಾ, ಅದು ಹಿಂಗೆ ಆಚೆ ಕಡೆ ಅದೇ ಲೆಫ್ಟ್ ರೈಟ್ ಹಾಕೋ ರೈಟ್ ಲೆಫ್ಟ್ ಹಾಕೋರು ಹೊರಗಡೆ ಬರುತ್ತೆ. ಇದ್ರಲ್ಲೇ 2 ತರ ಮಾಡ್ತೀವಿ. ಇದೇನಾಗುತ್ತೆ ಗೊತ್ತಾ ಸರ್, ಇದು ಕೂಪರ್ ಇದು 5 ಅಡಿ ಸಾಲ ಹಿಂದೆ ಬಂದಾಗ ನಿಮ್ಗೆ ಅಗಲ ಕಿರ್ದ ಮಾಡ್ಕೋಬಹುದು. ಹಿಂಗೆ ಒಳಗಡೆ ಮಾಡ್ಕೋಬಹುದು. ನಿಮ್ಗೆ ಏನಾಯ್ತು, ಇದು ಡೀಪ್ ಬರಲ್ಲ. ನಿಮ್ಗೆ ಡೀಪ್ ಬರೋ ಒಂದು ಲೆವೆಲ್ ಆಗಿ ಹೋಗುತ್ತೆ ಇದು. ಸೊ ಇಲ್ಲಿ ನೋಡಿ, ಇದನ್ನ ನಿಮ್ಗೆ ಯಾವ ಲೆಂತ್ ಬೇಕು ಆ ಲೆಂತ್ಗೆ ಅಡ್ಜಸ್ಟ್ ಮಾಡ್ಕೋಬಹುದು. ಸದ್ಯಕ್ಕೆ ಈಗ 5 ಅಡಿ ಇದೆಯಾ ಸರ್ ಇದು? ಈಗ ಇದೆ ಸರ್ 5 ಅಡಿ ಸಾಲಿಗೆ ಹೋಗುತ್ತೆ. 3.25 ಅಡಿ ಬರುತ್ತೆ. 5 ಅಡಿ ಸಾಲಿಗೆ ಹೆಂಗೆ ಹೋಗುತ್ತೆ ಅಂದ್ರೆ, ಪಕ್ಕದಿಂದ ರೆಕ್ಕೆನ್ ಪಕ್ಕಕ್ಕೆ ಅರ್ಧ ಅಡಿ, ಆ ಕಡೆ ಅರ್ಧ ಅಡಿ ಮಣ್ಣು, ಈ ಕಡೆ ಅರ್ಧ ಅಡಿ ಮಣ್ಣಕ್ಕೆ ಹೋದಾಗ 3.25 ಅಡಿಗೆ ನಿಲ್ಸ್ಕೊಂಡಾಗ ಅದು 1 ಅಡಿ ಬಂದಾಗ 4.25 ಅಡಿ 5 ಅಡಿ ಸಾಲಿಗೆ ಹೋಗುತ್ತೆ. ನೆಕ್ಸ್ಟ್ ಸರ್ ಇದು ಬಂದ್ಬಿಟ್ಟು ಏನಾಗುತ್ತೆ ಗೊತ್ತಾ ಸರ್, ಇದು ಕೂಪರ್. ಇದು ಭೂಮಿನ ಆಳ ಕಿತ್ಕೊಳ್ಳುತ್ತೆ. ಆಳ ಕಿತ್ಕೊಂಡು 3 ಅಡಿಯಿಂದ ಹೊರಗಡೆ ಬರುತ್ತೆ. 3.25 ಅಡಿ 4 ಅಡಿ 4 ಅಡಿ ಬರುತ್ತಲ್ಲ, ಹಿಂದ್ಗಡೆ ಡಿಸ್ಕ್ ಇದೆ, ಇದು ಬಾಂಡ್ಲಿ ಅಂತ ಹೇಳ್ತೀವಿ. ರೊಟೇಟ್ ಮಾಡಿ ಮೃದುವಾಗಿ ಮಣ್ಣು ಕೊಡುತ್ತೆ. ತರಕಾರಿಗಳು, ಬದನೆ, ಬಾಳೆ, ಟೊಮೊಟೊ, ಸಣ್ಣ ಪುಟ್ಟ ಬೆಳೆಗಳಿಗೆ ಇದು ಮಣ್ಣು ಬೆಡ್ ಮಾಡ್ಕೊಡುತ್ತೆ. ಇದು ಹೇಳಿದ್ನಲ್ಲ ನಿಮ್ಗೆ, ರೋಟ್ರಿನಲ್ಲಿ 4 ತರ ರೋಟ್ರಿ ಇಟ್ಟಿದ್ದೀನಿ. ಕೆಲವರು ಅಂತಾರೆ ಏನಂತ 1 ತರ 2 ತರ ರೋಟ್ರಿನ ಸಾಕು. ನಮ್ಮಲ್ಲಿ ಏನಾಗುತ್ತೆ, ಈಗ ಬೆಳೆ ಮೇಲೆ ವ್ಯತ್ಯಾಸ ಆಗುತ್ತಲ್ವಾ, ಇದು ನಿಮ್ಗೆ 30 ಬ್ಲೇಡ್ ಬರುತ್ತೆ. ಇದು 30 ಬ್ಲೇಡ್ ರೋಟಿನ ಏನ್ ಮಾಡ್ತೀವಿ, ಕೆಲವು ಕಡೆ ಏನ್ ಮಾಡ್ತಾರೆ ಸ್ವಲ್ಪ ಲೆವೆಲ್ ಫಿನಿಶಿಂಗ್ ಬರ್ಬೇಕು ಅಂದಾಗ ಇದು ಹಾಕೊಡ್ತೀವಿ 30 ಬ್ಲೇಡ್ ರೋಟ್ರಿ. ಅದೇ ನಿಮಗೆ ಬಂದಾಗ ಏನಾಗುತ್ತೆ, ಅಲ್ಲಿದೆ ನೋಡಿ. ಇದು ಮಿನಿ ಟ್ರಾಕ್ಟರ್ ಆಗುತ್ತೆ. ಎಷ್ಟು ಅಡಿ ಬರುತ್ತೆ ಇದು? 30 ಬ್ಲೇಡ್ 4 ಅಡಿ ಬರುತ್ತೆ ಅಷ್ಟೇ ಸರ್. 3.25 ಅಡಿ 4 ಅಡಿ ಬರುತ್ತೆ. 4 ಅಡಿ ಇಂಜಿನ್ ಬಂದು ನಿಮ್ 3 ಅಡಿ, ಇಂಜಿನ್ ಕಿಂತ ಒಂದು ಅರ್ಧ ಅಡಿ ಒಳಗಡೆ ಬರುತ್ತೆ. ಶಕ್ತಿಮಾನ್ ರೋಟ್ರಿ ಇದು. ಅಂದ್ರೆ ಈಗ ಒಂದೇ ಫ್ಯಾನ್ ಅಲ್ಲಿ 6 ಬ್ಲೇಡ್ ಏನೋ ಐತೆ. ಇದು 6 ಬ್ಲೇಡ್ ಇದೆ. ಇದು 6 ಬ್ಲೇಡ್ 5 6 30 ಬ್ಲೇಡ್ ಬರುತ್ತೆ. ಇದು ಏನಂತ ಫಿನಿಶಿಂಗ್ ಇದೇ ಬೇರೆ ರೀತಿ ಬರುತ್ತೆ ಕೆಲಸ. ಈಗ ಬೇರೆ ರೋಟ್ರಿ ಎಲ್ಲ 4 ಬ್ಲೇಡ್ ಬನ್ನಿ, ಇಲ್ಲೇ ಇದೆ ತೋರಿಸ್ತೀನಿ ಬನ್ನಿ ಸರ್. ಫಸ್ಟ್ ರೋಟ್ರಿ ಬಗ್ಗೆ ಇದು ನೋಡಿ ಸರ್, ಇದು ನಿಮ್ಗೆ ಏನಾದ್ರು 16 ಬ್ಲೇಡ್ ಬರುತ್ತೆ. ಇದು 2.25 ಅಡಿ 3 ಅಡಿ ಸಾಲ ಒಳಗಡೆ ಹೋಗ್ಬೋದು. ಇದು ಕಬ್ಬು ಸಾಲು ಕಮ್ಮಿ ಇಂದಾಗ ಇದನ್ನ ಏನ್ ಮಾಡ್ತೀವಿ, ಇದು ಅದೇ ಬಂದಾಗ ನಿಮ್ 30 ಬ್ಲೇಡ್ ರೋಟ್ರಿ ಮದ್ದು ಶಕ್ತಿ ಮುಂದೆ ಇದು ಬಂದು ಸೊನಾಲಿಕಾ ರೋಟ್ರಿ 4 ಅಲ್ಲಿ ಬರ್ತವೆ. ಇದು ಇದೇನಾಗುತ್ತೆ, ಕೆಲವು ಕಡೆ ಏನ್ ಮಾಡ್ತೀವಿ ಅತಿ ಫಿನಿಶಿಂಗ್ ಬೇಡ, ಕೆಲವು ಕಡೆ ಆಗಲ್ಲ, ಗಾಡಿ ವಜನ್ ಆಗುತ್ತೆ, ಮಣ್ಣು ಹಿಡ್ಕೊಳತ್ತಲ್ಲ ನೋಡಿ ಅಂತ ಇಟ್ಕೊಂಡು ಸ್ವಲ್ಪ ಗ್ಯಾಪ್ ಇರೋದು ಈ ತರದ್ ಹಾಕೊಳ್ತೀವಿ ನಾವು. ಯಾಕೆಂದ್ರೆ ನಮ್ ಸ್ವಂತ ಕೆಲಸ ಎಲ್ಲ ಕಮರ್ಷಿಯಲ್ ಬಾಡಿಗೆ ಹೋಯ್ತಾ ಇದ್ದಾಗ. ಇದು ಬಂದ್ಬಿಟ್ಟು ನಿಮ್ಗೆ ರಿವರ್ಸ್ ಫಾರ್ವರ್ಡ್ ರೋಟ್ರಿ ಅಂತ ಹೇಳ್ತೀವಿ. ರಿವರ್ಸ್ ಫಾರ್ವರ್ಡ್ ರೋಟ್ರಿ ಅಂದ್ರೆ ನೀವು ಬೆಡ್ ಮಾಡೋದು, ತಂಡೆ ಮಣ್ಣು ಏರಕೋದು, ಮಣ್ಣು ಏರಕ, ಬಾಳೆ, ಪರಂಗಿ, ಅದು ವಿಡಿಯೋಸ್ಗಳಿದೆ ನಿಮ್ಗೆ ಕಳಿಸ್ತೀನಿ. ಅದು ನಿಮ್ ಸೈಡ್ ಮಣ್ಣು ಹಾಕೋದು ಲೆಫ್ಟ್ ರೈಟ್ ಹಿಂಗ್ ಬರುತ್ತಲ್ಲ ನೋಡಿ. ಇದು ಒಂದ್ ಸೈಡ್ ಹಾಕೊಂಡಿದೀವಿ ಬ್ಲೇಡ್, ಒಂದ್ ಸೈಡ್ ಎಲ್ಲ ಮಣ್ಣು ಈ ಕಡೆ ಸೈಡ್ಗೆ ಬರುತ್ತೆ. ಆತರ ಮಾಡುತ್ತೆ ಇದು. 6 ಅಡಿ ಸಾಲ ಇತ್ತು ಅಂದಾಗ ಬಾಳೆ ಹಿಂಗ್ ಹೋದ ಒಂದ್ ಸೈಡ್ ಹೋದಾಗ ರೈಟ್ ಗೆ ಬರುತ್ತೆ ಮಣ್ಣು, ಪುನಃ ಈ ಕಡೆ ಟರ್ನ್ ಆಗಿ ಬಂದ ಆ ಕಡೆ ಸೈಡ್ ಹೋಗುತ್ತೆ. ಅಂದ್ರೆ ಈಗ ಒಳಗಡೆ ಇರೋ ಕಳೆ ಎಲ್ಲ ಕತ್ತರಿಸಿ ಇಲ್ಲ ಕಳೆ ಗಿಳೆ ಇಲ್ಲ, ಫುಲ್ ಅದ್ರಲ್ಲ ಏನ್ ಮಾಡ್ತೀವಿ, ಉಳುಮೆ ಮಾಡಿ ಅದ್ರಲ್ಲೆಲ್ಲ ರೆಡಿ ಮಾಡ್ಕೋಬೇಕು. ಫೈನಲ್ ಇದು ಬರೀ ಮಣ್ಣೆ ಮಾತ್ರ ತಗೊಳ್ಳೋದು, ಮಣ್ಣೆ ತಕಕ್ಕೆ, ಮಣ್ಣೆ ತಗೊಳಕ್ಕೆ. ಸರ್ ಈಗ ಆಲ್ರೆಡಿ ಆ ನೇಗ್ಲು ಇದೆಯಲ್ಲ ಮಣ್ಣೆ ತಕಕ್ಕೆ, ಅದು ಕೂಪರ್ ಮಾಡೋದು ಅವೆಲ್ಲ ಇದೆಯಲ್ಲ, ಕೂಪರ್ ನೇಗ್ಲು ಅದೆಲ್ಲ ಇದೆಯಲ್ಲ, ಮತ್ತೆ ಇದ್ರದ್ದೇನು? ಅದು ಕಬ್ಬನ್ ಸಾಲಿಗೆ ಏನಾಗುತ್ತೆ ಸರ್, ಕೆಲವರು ಅದೇ ಬೇರೆ ಕೆಲಸ ಮಾಡುತ್ತೆ. ಅದು ಕಬ್ಬನ್ ಸ್ವಲ್ಪ ಹಾಳಾಗೋದಕ್ಕೆ. ಅದು ಬಾಳೆಗಾಗಲ್ವಾ? ಬಾಳೆಗೆ ಸರ್ ಅದು ಅಷ್ಟಾಗ್ಲಕ್ಕಾಗಲ್ಲ ಆರಡಿಗೆ. ಇದು ರಿವರ್ಸ್ ಫಾರ್ವರ್ಡ್ ರೋಟ್ರಿನೇ ಸರಿ. ಇದು ಬಾಳೆ ನಿಮ್ಗೆ ಇದು 2 ಕಡೆನೂ ಅಟ್ಯಾಚ್ ಮಾಡ್ಕೋಬಹುದಾ ಸರ್? ಇದು 2 ಕಡೆ ಅಟ್ಯಾಚ್ ಮಾಡಿದಾಗ ಪವರ್ ಟಿಲ್ಲರ್ ಹೋಗುತ್ತಲ್ಲ, ಕೆಸರು ಗದ್ದೆ ಹೊಡಿತಾ ಆ ತರ ಹೋಗುತ್ತೆ. ಈ ತರ ಹಾಕರೆ ಅಲ್ಲೇ ಲೆವೆಲ್ ಮಾಡ್ಕೊಂಡು ಹೋಗುತ್ತೆ. ಇದಾದ್ರೆ ಒಂದ್ ಸೈಡ್ ಮಣ್ಣು ಬರುತ್ತೆ. ನಿಮ್ಗೆ ಏನಾದ ಕಬ್ಬನ್ ಸಾಲಲ್ಲೂ ಬೇಕು, ತರಕಾರಿ ಸಾಲಲ್ಲೂ ಬೇಕು ಅಂದಾಗ ಏನ್ ಮಾಡ್ತೀವಿ, ಲೆಫ್ಟ್ ಅರ್ಧ ರೈಟ್ ಅರ್ಧ ಮಾಡ್ತೀವಿ. ಎರಡನ್ನು ಡಿವೈಡ್ ಮಾಡಿ ಒಂದೇ ಸಲ ಮಣ್ಣು ಕೊಟ್ಕೊಂಡು ಹೋಗುತ್ತೆ. ಕಮ್ಮಿ ಸಾಲಿದಾಗ ಮಾಮೂಲಿ ಇದು ಲೆವೆಲರ್ ಗದ್ದೆಗಳೆಲ್ಲ ಏನ್ ಮಾಡ್ಬೇಕು ಅಂದ್ರೆ ಮನೆ ಮಾಡ್ಬೇಕಾದ್ರೆ ಮನೆ ಅದು ಇದು ಸ್ಲಾಶರ್ ಬರುತ್ತೆ. ಇದು ಸತ್ತೆ ಕಟ್ ಮಾಡೋದಕ್ಕೆ. ಯಾವ್ದು ಸರ್ ಇದಾ? ಇದು ಬಂದು ಈಗ ಕೆಲವರು ಉಳುಮೆನೆ ಬೇಡ ಅಂತಾರೆ, ಅಡಿಕೆ ತೋಟ. ಓಕೆ, ಬರೀ ಸತ್ತೆ ಕಟ್ ಮಾಡೋದು. ನೀವು ನೆಲದ ಲೆವೆಲ್ಗೆ ಎಳ್ಕೊ ಹೋಗೋದು, ಬ್ರಷ್ ಕಟರ್ ಕಟ್ ಮಾಡ್ತಿರಲ್ಲ ಆ ತರ ಇದು ಕೆಳಗಡೆ ಇದು ಕಟ್ ಮಾಡ್ಕೊಂಡು ಹೋಗುತ್ತೆ. ಕೆಳಗಡೆ ಬ್ಲೇಡ್ಸ್ ಇದೆಯಾ ಇದಕ್ಕೆ? ಚೈನ್ ಬ್ಲೇಡ್ 2 ಹಾಕೋಬಹುದು ಸರ್. ಅದು ಓಕೆ ಓಕೆ, ಚೈನ್ ಬ್ಲೇಡ್, ಸೇಮ್ ಬ್ರಷ್ ಕಟರ್, ರೋಟರಿ, ಇದು ಟ್ರ್ಯಾಕ್ಟರ್ ಅಟ್ಯಾಚ್ಮೆಂಟ್ ನಿಮಗೆ. ಇದು ನನಗೆ ಗೊತ್ತೇ ಇರಲಿಲ್ಲ ಸರ್ ಇದು ಇದೆ ಅಂತ. ಇಲ್ಲ ಈಗೆಲ್ಲ ಕೆಲವರು ಏನ್ ಮಾಡ್ತಾರೆ, ಅಡಿಕೆ ತೋಟ ಉಳೋದೇ ಬೇಡ, ಬರೀ ಸ್ಲಾಶರೇ ಬೇಕು ಅಂತ ಹೇಳ್ತಾರೆ. ಇದ್ರಲ್ಲಿ
ಇನ್ನೊಂದ್ ಸ್ವಲ್ಪ ವ್ಯತ್ಯಾಸ ಮಾಡ್ಲುಗಳಿದೆ. ಇದು ಓನ್ ಆಗಿ ನಾವು ಮಾಡ್ಕೊಂಡಿದ್ದು, ಬಾಕ್ಸ್ ಮಾಡಿ ಗೇರ್ಗಳು ನಾವು ಮಾಡ್ಕೊಂಡಿದ್ದು. ಏನಾಗುತ್ತೆ ಅಂದ್ರೆ ನೀವು ಶೋರೂಮ್ ಅಂತ ಗೊತ್ತಲ್ಲ, ಅವ್ರು ಏನ್ ಮಾಡಿರ್ತಾರೆ ಎಲ್ಲ ಪೌಡರ್ ಕೋಟೆಡ್ ಪೇಂಟ್ ಹೊಡೆದು ಸ್ವಲ್ಪ ಏನೋ ಡಿಸೈನ್ ಸ್ವಲ್ಪ ಕಟ್ ಮಾಡಿ ಆಲ್ಟರ್ ಮಾಡಿರ್ತಾರೆ. ಇದೆಲ್ಲ ಕಂಪ್ಲೀಟ್ ಆಗಿ ನೀವೇ ಮಾಡ್ತೀವಿ? ನಾವೇ ಮಾಡ್ಸಿರಿ. ಫ್ರೇಮ್ ತಂದು ಒಂದು ಗೇರ್ ತಂದ್ಬಿಟ್ಟು ಫ್ರೇಮ್ ನಾವು ಮಾಡಿಸ್ಕೊಂಡಿರೋ. ಇದು ಬಂದ್ರೆ ಸರ್ ಇದು ಬಂದು ಟ್ರೈಲರ್, ನಿಮ್ಗೆ ಟ್ರಾಲಿ ನಿಮ್ಗೇನು ಕಬ್ಬು ಗೊಬ್ಬರ ಗಿಬ್ಬರ ಹೊಡೆಯೋದು. ಇದನ್ನ ನಾವೇನ್ ಮಾಡಿದ್ವಿ, ಮಿನಿ ಟ್ರ್ಯಾಕ್ಟರ್ಗೆ ಇನ್ನ ದೊಡ್ಡದಾಗಿ ಟ್ರಾಲಿ ಮಾಡಿಸ್ಬೋದು. ದೊಡ್ಡ ಮಾಡಿಸ್ಬೋದು, ಬೇಕಾಗಿಲ್ಲ. ಇದನ್ನೇ ನಿಮ್ 3 ಟನ್ ಕೆಪಾಸಿಟಿ ಹಾಕ್ಬೋದು ಸರ್. ಇದಕ್ಕೆ ಇದರಲ್ಲಿ 3 ಟನ್ ಹಾಕ್ಬೋದು. ಇದು ಮೇನ್ಲಿ ಪವರ್ ಟಿಲ್ಲರ್ದು. ಇದು ಪವರ್ ಟಿಲ್ಲರ್ ನಿಮ್ಮ ಹತ್ರ ಆಲ್ರೆಡಿ 2008 ಇತ್ತು ಅಂದ್ರೆ ಪವರ್ ಟಿಲ್ಲರ್, ಅವಾಗ ತಂದಿದ್ದು. ಅವಾಗ ಏನ್ ಮಾಡಿದ್ವಿ, ಇಲ್ಲಿ ಕುತ್ಕೊಳ್ಳೋದು ಒಂದು ಸ್ಟ್ಯಾಂಡ್ ಇತ್ತು, ಅದು ಕಟ್ ಮಾಡ್ಬಿಟ್ಟು ಟೋಬರ್ ಹಾಕೊಂಡು ಒಂದು ಹೈಡ್ರಾಲಿಕ್ ಕೂರಿಸಿ ಇದನ್ನೇ ಆಲ್ಟರ್ ಮಾಡಿಸ್ಕೊಂಡ್ವಿ. ಮತ್ತೆ ಹೊಸದ್ ಮಾಡಿಸ್ಬೇಕು 1 ಲಕ್ಷ ಹೇಳ್ತಾರೆ. ಹೌದು. ನಾವೇನ್ ಮಾಡಿದ್ವಿ, ಇದನ್ನ ತಗೊಂಡು ನಾವೇ ಒಂದು ನಮ್ಮ ಫೋರ್ಮೆನ್ ನಾವು ಹೇಳ್ಕೊಂಡು ಹಿಂಗ್ ಮಾಡ್ಕೊಂಡು ಒಂದು ಜಾಗ ತಂದು ಎಲ್ಲ ಆಲ್ಟರ್ ಮಾಡಿಸ್ಕೊಂಡು ಇದಕ್ಕೆ ಒಂದು 20,000 ಖರ್ಚು ಬೀಳ್ತು. ಇದಕ್ಕೆ ನಿಮ್ಗೆ ಹೈಡ್ರಾಲಿಕ್ ಕೂಡ ಇದೆ? ಹೈಡ್ರಾಲಿಕ್ ಇದೆ. ತೆಂಗಿನಕಾಯಿ ಎಲ್ಲ ವಿಡಿಯೋಸ್ಗಳಿದೆ, ಕಳಿಸಿ. ಇದು ಗೊಬ್ಬರ ಗಿಬ್ಬರ ತೆಂಗಿನಕಾಯಿ ಎಲ್ಲ ಇದ್ರಲ್ಲಿ ಇದು ಮಾಡೋದು. ಸಾಕಿ ಸರ್, ಚಿಕ್ಕ ಗಾಡಿಗಳಿಗೆ ಅತಿ ದೊಡ್ಡದು ಹೋದ್ರೆ ಏನ್ ಪ್ರಯೋಜನ. ನೀವು ಬೇಕಾದ್ರೆ ಎಕ್ಸ್ಟ್ರಾ ಇಲ್ಲಿ ಇದು ಮಾಮೂಲಿ ಬೀಮ್ಗಳಿದೆ, ಪಿಲ್ಲರ್ ಕಂಬಗಳದ ಮರದ ಏನ್ ಬೇಕು ಅವತ್ತಿನ ಹಾಕೊಳ್ತೀವಿ ನಾವು. ಇದಕ್ಕೆ ಅಂದ್ರೆ ಪರ್ಮನೆಂಟ್ ಮಾಡಿಸ್ಬೋದು, ನೀವು ಬಾಡಿ ಕಟ್ಸ್ಬೋದು. ಯಾವತ್ತು ಏನಕ್ಕೆ ಬೇಕು ಅಂತಾಗಲ್ಲ. ಅದಕ್ಕೆ ಏನ್ ಮಾಡ್ತೀವಿ, ಅವತ್ತಿಗೆ ಅವಶ್ಯಕತೆ ಇದ್ದಂಗೆ ಹಂಗೆ ಮಾಡ್ಕೊತೀವಿ. ಒಂದು 10 ನಿಮಿಷ ಎಲ್ಲ ಯೂನಿಫಾರ್ಮ್ ಆಗಿ ಕ್ಲೀನ್ ಆಗಿ ಕಾಣ್ಬೇಕು ಅಂದ್ರೆ ಮಾಡಿ ಇಟ್ಕೋಬಹುದು. 12 ತರ ಆಯ್ತು, ಇದನ್ನ 12 ತರ ನಾವೇ ಮಾಡ್ಕೊಳ್ಳೋದು. ಆಮೇಲೆ ಇಲ್ಲಿ 3 ನೇಗ್ಲುಗಳನ್ನ ಬಿಟ್ಬಿಟ್ಟು ಲಾಸ್ಟ್ ಟೈಮ್ ಸರ್ ಇರ್ಲಿ. ಇದು ಈ ನೇಗ್ಲಿ ಹಂಗೆ ಹೋಗುತ್ತೆ ಸರ್. ಇದು ನಿಮ್ಗೆ ಕಾನ್ಸೆಪ್ಟ್ ಬಂದೆ ಅಲ್ಲಿ ತೋರಿಸೋದನ್ನ ನೋಡಿಲ್ಲ. ಇದು ಹಿಂದೆ ಎರಡೇ ನೇಗ್ಲು ಕೊಟ್ಟಿದ್ದೀವಿ, ಮುಂದೆ ಕೊಟ್ಟಿದ್ದೀವಿ ಅಂತಂದ್ರೆ ಈ ಸ್ವಲ್ಪ ಚಿಕ್ಕದಾಗಿದ್ದ ಜಾಗದಲ್ಲಿ ತಿರುಗಿಕೊಳ್ಬೇಕು ಅಂದ್ರೆ ಬೆಳೆಗಳಿಗೆ ಇದು ಹಿಂದೆ ಉದ್ದ ಬಂದಂಗೆ ಟರ್ನ್ ಆದಾಗ ಏನ್ ಮಾಡುತ್ತೆ, ತಡ್ಕೊಳುತ್ತೆ. ಇದು ಟೈರ್ ಲೆವೆಲ್ 3 ವೀಲ್ ಬಂದ್ಬಿಡುತ್ತೆ ಇದು ನೇಗ್ಲು ಕರೆಕ್ಟ್ ಆಗಿ ಟೈರ್ ಲೆವೆಲ್. ಆಮೇಲೆ ಕ್ರಾಸ್ ಕಟಿಂಗ್ ಆಗ್ಬೇಕಾದ್ರೆ ಇಲ್ಲಿ ಕಟಿಂಗ್ ಇರುತ್ತಲ್ಲ, ಅದು ನಿಮ್ ಗಿಡಕ್ಕೆ ಹೊಡೆಯಲ್ಲ. ಎಕ್ಸಾಂಪಲ್ ಇದು 3 ಇದೆ, ಬಲರಾಮ್ ನೇಗ್ಲು ಅಂತ ಹಿಂದೆ 3 ಇದೆ, ಮುಂದೆ 2 ಇದೆ. ಇದು ಮುಂದೆ ಚಿಕ್ಕ ಜಾಗ ಇದ್ದೇನಾಗುತ್ತೆ, ಟರ್ನ್ ಆಗಿ ಹೋಗುತ್ತೆ, ಇದು ಗಿಡಕ್ಕೆ ಹೊಡೆಯುತ್ತೆ. ಹೌದು. ಇದೇನಾಗುತ್ತೆ, ನಿಮ್ ಟೈರ್ ಲೆವೆಲ್ ಬಂದ್ಬಿಟ್ಟ ಹಿಂದೆ ಗಿಡಕ್ಕೆ ಹೊಡೆಯಲ್ಲ. ಇದು ಆ ಕಾನ್ಸೆಪ್ಟ್ ಇದು ಮಾಡ್ಸಿರೋದು ಸರ್. ಈಗ ನಿನ್ನೆ ತಾನೇ ನಾನು ನೇಗ್ಲು ತಂದೆ ನಮ್ಮ ಟ್ರ್ಯಾಕ್ಟರ್ಗೆ. ಓಕೆ ಸರ್. ಸೊ ನಾನು ಇದೇ ತರ ಚೂಸ್ ಮಾಡಿದ್ದು. ಆದ್ರೆ ಬಟ್ ಇದಕ್ಕೆ ಏನ್ ಡಿಫ್ರೆನ್ಸ್? ಈಗ ನಮ್ಮಪ್ಪ ಇದನ್ನ ತಗೊಳ್ಳೋದ ಸರ್. ಇದೇನಾಗುತ್ತೆ ಗೊತ್ತಾ ಸರ್, ನಿಮ್ಗೆ ಹುಲ್ಲು ಸತ್ತ ಇದ್ದಾಗ ಇದೇನಾಗುತ್ತೆ, ತಡ್ಕೊಳತ್ತೆ. ಇದು ಬರೀ ಉತ್ಕೊಂಡಾಗುತ್ತೆ ಸರ್. ಇದೇನಾಗುತ್ತೆ, ನಿಮ್ಗೆ ಹಿಂಗೆ ಎತ್ಬಿಟ್ಟಾಗ ಜಾರ್ಕೊಳತ್ತೆ. ಓಕೆ ಓಕೆ. ಇದು ಹುಲ್ಲು ಸತ್ತೆ ಇರಬಾರ್ದು, ತಡ್ಕೊಳತ್ತೆ. ಬಟ್ ಅದಕ್ಕೆ ಇದ್ರ ಸ್ವಲ್ಪ ಒದ್ರು ಬಿಟ್ರೆ ಜಾರ್ ಬಿಡುತ್ತೆ. ಇದೇನಾಗುತ್ತೆ ಸರ್, ಹಿಂಗಿರುತ್ತಲ್ಲ, ಇಲ್ಲಿ ಬಂದಾಗ ತಡ್ಕೊಳತ್ತೆ, ಹಿಂಗ್ ಒದ್ರು ಬೀಳಲ್ಲ. ತಿರ್ಕೊಳ್ಳೋಕೋಸ್ಕರ ಬೆಳೆ ಅಡಿಕೆ ಗಿಡ ಪರಂಗಿ ಗಿಡಕ್ಕೆ ಹೊಡಿಬಾರ್ದು. ಚಿಕ್ಕ ಜಾಗ ಇರುತ್ತಲ್ಲ, 5 ಅಡಿ 4 ಅಡಿ. ಈಗ ನಮ್ಗೆ ಉದಾಹರಣೆ ಕಬ್ಬನ್ ಗದ್ದೆ ಹೊಡಿತೀವಿ, ಕಬ್ಬನ್ ತಂಡೆಗಳು ಸಿಗಾಕಬಿಡುತ್ತೆ ಈ ನೇಗ್ಲು ಹೊಡೆದ್ರೆ. ಇದೇನಾಗುತ್ತೆ, ಜಾರ್ಕೊಳತ್ತೆ. ನಿಮ್ 3 ಚಕ್ರ ಏನಾಗುತ್ತೆ, ಟೈರ್ ಲೆವೆಲ್ ಹೊಟ್ಟೋಗುತ್ತೆ. ಹೌದು, ಈಸಿಯಾಗಿ ಟರ್ನ್ ಆಗುತ್ತೆ. ಇದ್ರೆ ಡಿಫ್ರೆಂಟ್ ಕಾನ್ಸೆಪ್ಟ್ ಇದೆ. ಒಂದೇ ಸಲ ಎಲ್ಲ ಕೇಳಿದಾಗ ಏನಪ್ಪ ಇಷ್ಟೊಂದು ಐತೆ ಅನಿಸ್ತದೆ. ನಮ್ಗೆ ಏನೇನು ವ್ಯತ್ಯಾಸ ಇದೆ ನಮ್ಗೆ ಗೊತ್ತಿರುತ್ತೆ. ಇದೇ ನಿಮ್ಗೆ ಸಿಂಗಲ್ ಆ ಕೂಪರ್ ಇದೆ, ಇದೇನಕ್ಕೆ ಬೇಕು ಅಂತ ಹೇಳ್ತೀರಿ. ಇದು ನಿಮ್ಗೆ ಏನಾಗುತ್ತೆ, ಸೆಂಟ್ರಿನ ಟ್ರೆಂಚರ್ ತರ ಹೋಗುತ್ತೆ. ಸ್ವಲ್ಪ ಬಂದ್ರೆ ನಿಮ್ಗೆ ಏನಾಗುತ್ತೆ, ಬೆಳೆ ಒಳಗಡೆ ನೀರ್ ಹಾಯ್ಸಕ್ ಹಿಂಸೆ. ಇದು ಖಾಲಿ ತೆಂಗಿನ ತೋಟ ಬೆಳೆ ಸುಮ್ಗೆ ಹೊಡೆದ್ ಬಿಡ್ಬೇಕು, ನೀರ್ ಕಾಲುವೆ ಮಾಡಬೇಕು, ಚಾನಲ್ ಮಾಡಬೇಕು ಅಂದ್ರೆ ಇದು. ಸೊ ಓಕೆ, ನೀವೇನಾದ್ರೂ ನೀರ್ ಹಾಯಿಸೋದಕ್ಕೆ ಸರ್ ಬೇರೆ ಇನ್ನೇನ್ ಮಾಡ್ತೀರಾ? ಈಗ ಮಿನಿ ಟ್ರ್ಯಾಕ್ಟರ್ ಬಗ್ಗೆ ಎಲ್ಲಾನು ಮಾತಾಡ್ಬಿಟ್ಟು, ನಿಮ್ಮ ಇದ್ರಲ್ಲಿ ಇರೋ ಅಟ್ಯಾಚ್ಮೆಂಟ್ಸ್, ರೋಟರಿಗಳು ಎಲ್ಲ ಪ್ರತಿಯೊಂದು ಬಗ್ಗೆನೂ ಮಾತಾಡ್ಬಿಟ್ಟು ಈಗ. ಸೊ ಬೇರೆ ಇನ್ನೇನ್ ಮಾಡ್ತೀರಾ ನೀವು? ಸರಿ, ಇನ್ನೊಂದಿದೆ, ತೆಂಗಿನಕಾಯಿ ಇದೆ, ಕಾಣ್ತಾ ಇಲ್ಲ ನಿಮ್ಗೆ. ನೆಕ್ಸ್ಟ್ ಇದಕ್ಕೆ ಏನ್ ಮಾಡಿದೆ, ಕೆಲವು ರೈತರುಗಳು ಏನ್ ಮಾಡಿದಾರೆ, ಎಲ್ಲಾ ಊರಲ್ಲಿ ಎತ್ತಿನ ಗಾಡಿಗಳು ಮಾರ್ಬಿಟ್ಟು ಮಾಡಿ ಸುಮಾರು ನಿಂತಿದೆ ನೋಡಿ. ಒಂದ್ ಕಡೆ ತಂದಿದ್ದೀನಿ ನಾನು. ಇದಕ್ಕೆ ಹೈಡ್ರಾಲಿಕ್ ಜಾಕ್ ಹಾಕ್ಬಿಟ್ಟು ಆ ತರ ಟ್ರೈಲರ್ ಮಾಡ್ಸೋಕೆ 1 ಲಕ್ಷ ಬೇಕು. ಇದಕ್ಕೊಂದು ಸಪ್ರೇಟ್ ಒಂದು ಜಾಕ್ ಕೂರ್ಸ್ಬಿಟ್ಟು ಒಂದು ಸಪ್ರೇಟ್ ಒಂದು ಚಾರ್ಜಿ ಕೂರಿಸ್ಬಿಟ್ರೆ ಒಂದು ಟ್ರೈಲರ್ ಆಗುತ್ತೆ. ಇದು ಇನ್ನೊಂದು ವಾರದಲ್ಲಿ ರೆಡಿ ಮಾಡ್ತೀನಿ. ಅದು ಇನ್ನೊಂದು ಅದೇನಂದ್ರೆ ಒಂದು 10 ರಿಂದ 15 ಸಾವಿರ ಖರ್ಚು ಮಾಡಿದ್ರೆ ಟ್ರೈಲರ್ ಆಗುತ್ತೆ. ಎತ್ತಿನ ಗಾಡಿ ಚೆನ್ನಾಗಿದ್ರೆ 10 ರಿಂದ 15 ಸಾವಿರ ಆಗೋಯ್ತು ಕಣಪ್ಪ ಅಂದ್ರೆ, ಎತ್ತಿನ ಗಾಡಿ ಏನೋ ಸ್ವಲ್ಪ ರಿಪೇರಿ ಇತ್ತು ಜಾಸ್ತಿ ಬೀಳುತ್ತೆ. ಟೈರ್ ಗೀರ್ ಎಲ್ಲ ಚೇಂಜ್ ಮಾಡ್ಬೇಕಾದ್ರೆ ಅವಾಗ ಜಾಸ್ತಿ ಬೀಳುತ್ತೆ. ಎತ್ತಿನ ಗಾಡಿ ಪರ್ಫೆಕ್ಟ್ ತುಂಬಾ ಚೆನ್ನಾಗಿತ್ತು ಅದ್ರ 15 ರಿಂದ 20 ಸಾವಿರ ನನ್ನ ಅನುಭವ. ನೀವು ಬಾಡಿಗೆ ಹೊಡಿಯೋದಕ್ಕೆ ಗಂಟೆಗೆ ಎಷ್ಟು ತಗೋತೀರಾ? ಯಾವ್ಯಾವ ತರ ಇದೆ ಸರ್? ನನ್ನ ಹತ್ರ ಈಗ ನೋಡಲ್ಲ, ಒಂದು 15 ರಿಂದ 16 ತರ ಇನ್ಸ್ಟ್ರೂಮೆಂಟ್ ಇದೆ. ನಾನೇನ್ ಹೇಳಿದ್ರೆ, ನಾನು ಕಮರ್ಷಿಯಲ್ ಎಲ್ಲ ರೈತರು ಒಳ್ಳೆದಾಗ ನನ್ಗೂ ನನ್ನ ಸೇಫ್ಟಿನ ನೋಡ್ಕೊಳ್ತೀನಿ, ಮಾತಾಡ್ತೀನಿ. ಈಗೇನಾಗುತ್ತೆ, ನನ್ನ ಹತ್ರ ಇದ್ರೆ ಈಗ ರೆಗ್ಯುಲರ್ ಎಲ್ಲ ಒಂದೇ ಪ್ರೈಸ್, 1000, 1200, 1300 ಈ ತರ ರೈಟ್ ಇದೆ ನಂದು. ಈಗೇನಾಗುತ್ತೆ, ಬೈ ಚಾನ್ಸ್ ನಾನು ಒಂದು 10 ಕಿಲೋಮೀಟರ್ ಒಳಗಡೆ ಇದ್ರೆ ನಾನು ಏನ್ ರೈಟ್ ಹೇಳ್ತೀನಿ, 1 ಗಂಟೆ ಕೊಡ್ಲಿ 2 ಗಂಟೆ ಕೊಡ್ಲಿ, ರೈತರು 10 ಗಂಟೆ ಕೆಲಸ ಕೊಡ್ಲಿ, ಹೋಗಿ ನಾನು ಸರ್ವಿಸ್ ಮಾಡ್ತೀನಿ. ಸ್ವಲ್ಪ ದೂರ ಆಯ್ತು ಅಂದ್ರೆ ನಾವು ಮಾತಾಡ್ಕೊತೀವಿ. ಒಂದು 500 ರೂಪಾಯಿ ಎಕ್ಸ್ಟ್ರಾ ಡೀಸೆಲ್ಗೆ ರೋಡ್ಗೆ ಹೋಗಿ ಬರೋದಕ್ಕೆ. ಕೆಲವು ಕಡೆ ಲಾಂಗ್ ಬರೋದು ದೂರ. ನಾನು ಇಲ್ಲಿಂದ ಕೊಪ್ಪಗೆ ಹೋಗ್ಬೇಕಾದ್ರೆ ನನಗೆ 35 ಕಿಲೋಮೀಟರ್, ಇಲ್ಲಿಂದ ಶ್ರೀರಂಗಪಟ್ಟಣ ಹೋಗ್ಬೇಕು ಅಂದ್ರೆ ನನಗೊಂದು 35-40 ಕಿಲೋಮೀಟರ್. ಈಗ ನೀವು ಲಾಂಗ್ ಅಂದ್ರೆ ಎಲ್ಲಿ ತನಕ ಹೋಗಿದ್ದೀರಾ ಸರ್? ನಾನು ಈ ಕಡೆ ನಾನು ಕೊಪ್ಪ ಬಿಟ್ಟು ಹೋಗಿದ್ದೀನಿ, ಶ್ರೀರಂಗಪಟ್ಟಣ ಬಿಟ್ಟು ಕೆಲಸ ಮಾಡಿದ್ದೀನಿ, ಕೇರ್ಪೇಟೆ ಹೋಗಿದ್ದೀನಿ.
ಕೇರ್ಪೇಟೆನೂ ಹೋಗಿದ್ದೀರಾ? ಕೇರ್ಪೇಟೆ ಒಂದು ಟೈಮ್ ಇತ್ತೀಚೆಗೆ ಅಲ್ಲೂ ಹೋಗಿದ್ದೀನಿ. ನನ್ನ ಕೇರ್ಪೇಟೆ ಆಲ್ಮೋಸ್ಟ್ ಒಂದು 60 ಕಿಲೋಮೀಟರ್ ಆಗ್ಬೋದಾ ಇಲ್ಲಿ? ಸರ್ ನನಗೆ ಒಂದು 55-60 ಕಿಲೋಮೀಟರ್ ಆಗುತ್ತೆ. 60 ಹಿಂಗೆ ಮೇಲ್ಕೋಟೆ ಮೇಲೆ ಹೋಗ್ಬಿಡ್ತೀವಿ. ಮೇಲ್ಕೋಟೆ ಮೇಲೆ ಹಿಂಗೆ ಹೋಗುತ್ತೆ. ಜಮೀನೆಲ್ಲ ಎಷ್ಟಿದೆ? ನೀವು ರೈತರ ಮೊದ್ಲಿಂದ? ಸರ್ ನಾನು ಮೂಲತಃ ರೈತರಿಂದ 8th ಡಿಸ್ಕಂಟಿನ್ಯೂ ಮಾಡಿ ಬೆಂಗಳೂರಿಗೆ ಬಂದಿದ್ದು 89 ಅಲ್ಲಿ. ನಾನು 8th ಸ್ಟ್ಯಾಂಡರ್ಡ್ ಅಷ್ಟೇ ಲಾಸ್ಟ್. 8th ದಸರಾ ರಜೆಗೆ ಬಂದ ಪುನಃ ಹೋಗಿಲ್ಲ. ಮಾಮೂಲಿ ವ್ಯವಸಾಯನ ಮಾಡ್ಕೊಂಡು ಹೋದ್ವಿ. ನಮ್ಗೆ ಅವಾಗಿಂದನೂ ಏನಾರು ಜೊತೆ ಮಾಡಬೇಕು ಪವರ್ ಟಿಲ್ಲರ್ ಸುಮಾರು ಆಟ ಆಡಿದ್ವಿ. ಪವರ್ ಟಿಲ್ಲರ್ ಅದ್ರ ಬಿದ್ದು ಎದ್ದು ಏಟ್ ಮಾಡ್ಕೊಂಡು ಎಲ್ಲ ಆಗಿದೆ. ಪವರ್ ಟಿಲ್ಲರ್ 2008 ಗಂಟೆ ಪವರ್ ಟಿಲ್ಲರ್ ಇತ್ತು. ಜೊತೆಲಿ ಏನೇನು ಮಾಡ್ಕೊಂಡು ಬರ್ತೀನಿ ನಮ್ಮ ಜೊತೆ, ನಮ್ದು ವ್ಯವಸಾಯ ಜೊತೆಗೆ ಪವರ್ ಟಿಲ್ಲರ್ ತಿರುಗಿ ರೇಷ್ಮೆ ಮಾಡಿದ್ವಿ. ರೇಷ್ಮೆಗೆ ಸೊಪ್ಪು ಕಿಪ್ ತರಬೇಕಾರೆ ಟೈಲರ್ ಮಾಡ್ಕೊಂಡು ಬೇಸಿಕ್ ಪವರ್ ಟಿಲ್ಲರ್. ಆಮೇಲೆ ಒಂದು ಕೆಲಸಕ್ಕೆ ಅಂತ ನಾವು ಟ್ರ್ಯಾಕ್ಟರ್ ಮಾಡ್ಕೊಂಡಾಗ ಏನಾಯ್ತು, ಹಂಗೆ ಹತ್ರದಲ್ಲಿ ನಮ್ಗೆ ಅಂತ ಅಂದ್ಬಿಟ್ಟು ವಿಶ್ವಾಸ ಕೆಲಸ ಕಮರ್ಷಿಯಲ್ ಬಿಸ್ನೆಸ್ ಕನ್ವರ್ಟ್ ಆಯ್ತಿದೆ ಅಷ್ಟೇ. ಈಗ ಸರ್ವಿಸ್ ಕೊಡ್ತಾ ಇದ್ದೀನಿ ಅದರಿಂದ. ಸೊ ನಿಮ್ಗೆ ಕಾಂಟ್ಯಾಕ್ಟ್ಸ್ ಜಾಸ್ತಿ ಬೆಳೆದು ಓನ್ ಆಗಿ ನೀವು ತಗೊಂಡಿದ್ದು, ಬಟ್ ಬಿಸ್ನೆಸ್ ಆಗಿ ಕನ್ವರ್ಟ್ ಆಯ್ತು. ನನ್ನ ಕಸ್ಟಮರೇ ಕಮ್ಮಿ ಅಂದ್ರೆ ಒಂದು 20 ಜನ ಟ್ರ್ಯಾಕ್ಟರ್ ತಗೊಂಡಿದ್ರು. 20-25 ಜನ ತಗೊಂಡಿದ್ದಾರೆ. ಅವ್ರ ಪಾಡಿಗೆ ಅವರು. ನನಗೆ ಹೊಸ ಪಾರ್ಟಿಗಳು ಬರ್ತಾ ಇರ್ತಾರೆ, ಸಣ್ಣ ಪುಟ್ಟ ಇರೋರು ಯಾರು ಬರ್ತಾರೋ ಅವ್ರ ಬಾಡಿಗೆ ಬರ್ತಾರೆ. ಈಗ ನಿಮ್ಗೆ ರೆಂಟ್ ಕೊಡ್ತಾ ಇರೋ ಕಸ್ಟಮರ್ಸ್ ಟ್ರ್ಯಾಕ್ಟರ್ ತಗೊಬಿಟ್ಟವ್ರೆ, ಕೊಟ್ಟಿದ್ದಾರೆ. ನಿಮ್ಗೇನು ಬೇಜಾರಿಲ್ಲ ಅದ್ರಿಂದ? ನಮ್ ಬೇಜಾರು ನಾವು ಇವತ್ತು ಹೋಗಿ ಅವ್ರ ಸಜೆಷನ್ ನಾವ್ ಏನ್ ಬೇಕೋ ನಮ್ಮ ಅನುಭವದಲ್ಲಿ ಹಿಂಗೇನಾಯ್ತು, ಒಂದು ನೇಗ್ಲಿ ಹಿಂಗ್ ರಿಪೇರಿ ಬತ್ತೆ ನೇಗ್ಲಿ ಹೇಳ್ತೀವಿ ಬೆಳ್ಳೂರ್ ಕ್ರಾಸ್ಗೆ ಹೋಗಿ ಅಂತ ಹೇಳ್ತೀವಿ, ಇಲ್ಲರಿ ಇಂಥ ಕಡೆ ಹಿಂಗ್ ಹೋಗಿ ಅಂತ ಹೇಳ್ತೀವಿ. ಎಲ್ಲ ಸಜೆಷನ್ ನೀವೇ ಇವತ್ತು ಆಲ್ರೆಡಿ ನಾನು ಅದ್ ಮಾಡ್ತಾನೆ ಇದ್ದೇನೆ. ಅದೇನು ಬೇಜಾರಿಲ್ಲ. ತುಂಬಾ ಖುಷಿ ಆಯ್ತು. ನಾಳೆ ಬೆಳಿಗ್ಗೆ ತಗೊಂಡ್ರೆ ನಾನು ಅವ್ರಿಗೆ ಹೋಗಿ ಕೊಡ್ತೀನಿ. ಈಗ ಮೊನ್ನೆ ಇಲ್ಲೇ ನಮ್ಮ ಪಕ್ಕದಲ್ಲಿ ಒಬ್ರು, ಅವ್ರದ್ದು ಮಗ ಡಾಕ್ಟ್ರು ರಾಮಣ್ಣ ಅನ್ಬಿಟ್ಟು, ಅವ್ರು ತಾಳ್ತೀನಿ ಅಂದ್ರು. ತಾಳಿ ಅಂದ್ರೆ ಅವ್ರಿಗೆ 70 ವರ್ಷದ ಮೇಲೆ ಇದೆ ತಾಳಿ ಅಂತ ಅಂದ್ಬಿಟ್ಟು ನಾನು ಗೈಡೆನ್ಸ್ ಕೊಟ್ಟೆ. ಇವತ್ತು ಹೇಳ್ತಾರೆ, ಫೋನ್ ಮಾಡ್ತಾರೆ, ಏನ್ ಬೇಕು ಅದೆಲ್ಲ ಹೇಳ್ತೀವಿ. ಪವರ್ ಟಿಲ್ಲರ್ ಅಲ್ಲಿ ನಾನು ಮಾಡ್ತೀವಿ. ಪವರ್ ಟಿಲ್ಲರ್ ನಮ್ಮ ಜೊತೆ ಡ್ರೈವಿಂಗ್ ಮಾಡ್ತೀವಿ, ಓಡಿಸಿದ್ರು ತಗೊಂಡ್ರು, ಅದೇ ಏನ್ ಬೇಜಾರಿಲ್ಲ. ಇವತ್ತು ಚೆನ್ನಾಗಿದೆ. ಡ್ರೈವರ್ಗಳಿದ್ದಾರೆ ತಗೊಂಡಿದ್ದಾರೆ. ನಾವೇನು ಗೊತ್ತಾ, ಯಾರೋ ನಿಮ್ ಕೈಲಿ ಕಸ್ಬಾಯ್ತು 4 ಜನ ರೈತರಿಗೆ ಒಳ್ಳೇದಾಗ್ಲಿ ಅಂತ ನಾವ್ ಹೇಳೋದಷ್ಟೇನೆ, ಇನ್ನೇನಿಲ್ಲ. ಎಲ್ಲ ಕಾಲ ಕಳೆದ್ಬೋದ. ಖುಷಿ ಆಯ್ತು. ಈ ಒಂದು ಮೆಂಟಾಲಿಟಿ ಎಲ್ಲಾರ್ಗೂ ಬರಲ್ಲ. ಇಲ್ಲ ನೀವು ಅದ್ರಲ್ಲ ನೀವು ಬಂದಾಗ ನನಗೆ ಎಷ್ಟೋ ಜನ ಅಫಿಷಿಯಲ್ಗಳು ಫೋನ್ ಮಾಡಿ ಕರ್ಸ್ಕೊತಾರೆ, ಅಡ್ವೈಸ್ ಕೇಳ್ತಾರೆ, ನಾವು ಮಾಡ್ತೀವಿ. ನಮ್ ಕೆಲವ್ರು ಮಾಗಡಿಯಿಂದನೂ ಫೋನ್ ಮಾಡಿದ್ರು. ಸರ್ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ನಿಮ್ ನಾಲೆಡ್ಜ್ ನ ತುಂಬಾ ಚೆನ್ನಾಗಿ ಶೇರ್ ಮಾಡಿದೀರಾ ನಮ್ ವ್ಯೂವರ್ಸ್ಗೆ. ಸೊ ಗೈಸ್, ಇವ್ರದ್ದು ನಂಬರ್ನ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವು ಬೇಕಾದ್ರೆ ಮಿನಿ ಟ್ರ್ಯಾಕ್ಟರ್ ಬಾಡಿಗೆ ಬೇಕು ಅಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ನೀವೇನಾದ್ರೂ ಮಿನಿ ಟ್ರ್ಯಾಕ್ಟರ್ ಬಗ್ಗೆ ಆಗ್ಬೋದು, ಇಲ್ಲ ಯಾವುದೇ ರೀತಿ ಅಟ್ಯಾಚ್ಮೆಂಟ್ಸ್ ಬಗ್ಗೆ ನಿಮ್ಗೆ ಯಾವುದೇ ರೀತಿ ಮಾಹಿತಿ ಬೇಕು ಅಂದ್ರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಥ್ಯಾಂಕ್ ಯು ಸರ್, ಒನ್ಸ್ ಅಗೇನ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮ್ದೇನು ಯಾವ್ದು ಅಭ್ಯಂತರ ಇಲ್ಲ, ಎನಿ ಟೈಮ್ ಯಾವಾಗ ಬೇಕಾದ್ರೂ ಫೋನ್ ಮಾಡಿ ಸರ್. ನಮ್ದು ಇರೋದು ಅನುಭವ ನಾವು ಹಂಚುತ್ತೀವಿ, ಏನಿಲ್ಲ ಸರ್. ಸೊ ಗೈಸ್, ಇದಿಷ್ಟು ಮಹೇಂದ್ರ ಓಜಾ ಹಾಗೂ ಮೆಸ್ಸೆ ಫರ್ಗೂಸನ್ ಮಿನಿ ಟ್ರ್ಯಾಕ್ಟರ್ಗಳ ಬಗ್ಗೆ. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೇನೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.